ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಈಗ ತಾನೇ SLC ಪ್ರಿಪ್ರೇಟರಿ ಎಕ್ಸಾಮ್ 2 ಬೋರ್ಡ್ನಿಂದ ನಡೆಸಿರ್ತಕ್ಕಂಥ ಎಕ್ಸಾಮದ ಕೀ ಆನ್ಸರನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಸಂತೋಷ ಆಗಿರ್ಬೋದು. ಬಹಳ ಈಸಿಯಾಗಿರ್ತಕ್ಕಂತಹ ಕ್ವಶನ್ ಪೇಪರ್ಸ್ ಬಂದಾವ. ನಾನು ಬಿಟ್ಟಿರ್ತಕ್ಕಂತಹ 4 ಮಾಡೆಲ್ ಕ್ವಶನ್ ಪೇಪರು ಜೊತೆಗೆ 40+ ಅಂತಕ್ಕಂಥ ಕ್ವಶನ್ ಪೇಪರಿಂದ ಬಂದಿರತಕ್ಕಂಥ ನೇರವಾಗಿರ್ತಕ್ಕಂಥ ಕ್ವಶನ್ಗಳು ಬಂದಾವ. ಹೀಗಾಗಿ ನಮ್ಮ ಒಂದು ಎಕ್ಸ್ಟ್ರಾಸ್ಗಳನ್ನು ಕೂಡ ವಿಡಿಯೋಗಳಲ್ಲಿ ಬಿಟ್ಟಿದ್ದೆ. ಆಮೇಲೆ 2 ಮಾರ್ಕ್ಸ್ನು 3 ಮಾರ್ಕ್ಸ್ನು ಕೂಡ ಬಿಟ್ಟಿದ್ದೆ. ಅವು ನೇರವಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಾವ. ಹೀಗಾಗಿ ಬಹಳ ಖುಷಿ ಆಗ್ತಾ ಇದ್ದಲ್ಲ ಮಕ್ಕಳೇ. ಎಕ್ಸಾಮ್ ಈಗಾಗಲೇ ಬರೆದಿದ್ದೀರಾ. ನಾವು ಒಂದೊಂದಾಗಿ ಡಿಸ್ಕಸ್ ಮಾಡ್ಕೋಣ ಕೀ ಆನ್ಸರನ್ನು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ನೋಡೋಣ. ಈಗ ಒಂದನೇದಾಗಿ ನೋಡೋಣ. ಸ್ವಾಮೀಸ್ ಫಾದರ್ ರಿಟರ್ನ್ ಹೋಮ್ ಇನ್ ದ ಈವ್ನಿಂಗ್. ಇದರಲ್ಲಿ ಕ್ವಶನ್ ಟ್ಯಾಗನ್ನು ಕೇಳಿದಾನ. ರಿಟರ್ನ್ಸ್ ಅಂತಕ್ಕಂಥದ್ದು ಇಟ್ಸ್ ಆಲ್ಸೋ ಪ್ರೆಸೆಂಟ್ ಟೆನ್ಸ್. ಹಾಗಾಗಿ ಏನಪ್ಪ ಅಂದರೆ ಇಲ್ಲಿ ಏನು ಬರುತ್ತೆ ಅಂತಂದ್ರೆ ಆಪ್ಷನ್ ಎ ಡಸಂಟ್ ಹಿ ಅನ್ನೋದು ಕರೆಕ್ಟ್ ಆಗತ್ತೆ. ಡಸಂಟ್ ಹಿ ಅನ್ನೋದು ಕರೆಕ್ಟ್ ಆಗತ್ತೆ. ಅದನ್ನು ಸರಿಯಾಗಿ ನೀವು ನೋಡ್ಕೋಬೇಕು. ಇನ್ನು ಚೂಸ್ ದ ಇನ್ಫಿನಿಟಿ ಅಂತಕ್ಕಂಥದ್ದು ಬಂತಂತಂದಾಗ ನೀವೇನು ಮಾಡಬೇಕು, ಕ್ರಿಯಾಪದ ಮುಂದ್ಗಡೆ ಟು ಬಂದಿರಬೇಕು. ಹಾಗಾಗಿ ಏನಾಗತ್ತಂದರೆ ಇಲ್ಲಿ ಟು ಪ್ಲೇ ಅನ್ನಕ್ಕಂತಕ್ಕಂಥದ್ದು ಕರೆಕ್ಟಾಗಿ ಆಗತ್ತೆ. ಇನ್ನು ನೆಕ್ಸ್ಟು ನಿಧಾನಕ್ಕೆ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲೆ ನೋಡಿರಿ, ಮತ್ತೆ ಮನನ ಮಾಡಿಕೊಡ್ರಿ ಮಕ್ಕಳೇ. ನೆಕ್ಸ್ಟು ಇಫ್ ಯು ಹ್ಯಾಡ್ ಲೆಫ್ಟ್ ಹೋಮ್ ಎ ಬಿಟ್ ಅರ್ಲಿ ಯು ಡ್ಯಾಶ್ ದ ಬಸ್ ಅಂತಕ್ಕಂಥದ್ದು ಇದು ಸ್ವಲ್ಪ ನಿಮಗೇನಾಗತ್ತಪ್ಪ ಅಂದ್ರೆ ಟಫ್ ಅನ್ಸತ್ತೆ. ಆದ್ರೆ ಭಾಳ ಈಜಿ ಇದೆ ಮಕ್ಕಳೇ, ಸರಿಯಾಗಿ ನೋಡ್ಕೊಡ್ರಿ ಇದನ್ನು. ಇಲ್ಲಿ ನಮಗೆ ಇಫ್ ಕ್ಲಾಸ್ ಏನು ಬರುತ್ತಂದ್ರೆ ವುಡ್ ಹ್ಯಾವ್ ನಾಟ್. ಪ್ರತಿ ಸಲ ನಿಮ್ಗೆ ಏನು ಮಾಡ್ತಿದ್ರು ಅಂದರೆ ವುಡ್ ಹ್ಯಾವ್ ಕೊಡ್ತಿದ್ರು, ವುಡಂಟ್ ಹ್ಯಾವ್ ಕೊಡ್ತಿದ್ರು. ಈಗ ವುಡ್ ಹ್ಯಾವ್ ನಾಟ್ ಅಂತಕ್ಕಂಥ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ದಾರೆ, ಅಂಜೋ ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿ ಏನು ಮಾಡಬೇಕು, ವುಡಂಟ್ ಹ್ಯಾವ್ ಅಂತಕ್ಕಂಥದ್ದು, ವುಡ್ ನಾಟ್ ಹ್ಯಾವ್ ಅಂತಕ್ಕಂಥದ್ದನ್ನು ಹಾಕಬೇಕು. ಇನ್ನು ಲ್ಯಾಂಗ್ವೇಜ್ ಫಂಕ್ಷನ್ದಲ್ಲಿ ಇಲ್ಲಿ ಏನು ಮಾಡಿರ್ತಾರೆ ಅಂತಂದ್ರೆ ಐ ವಿಲ್ ಕಮ್ ಅಂತಕ್ಕಂಥದ್ದು ಇದೆ. ಅದರ ಅರ್ಥ ಏನಪ್ಪ ಅಂತಂದ್ರೆ ಐ ವಿಲ್ ಡೆಫಿನೆಟ್ಲಿ ಕಮ್ ಅಂತಕ್ಕಂಥದ್ದನ್ನು ಚೇರ್ಮನ್ರು ಹೇಳ್ತಾರೆ. ಶಾಲೆಯ ಫಂಕ್ಷನ್ಗೆ ನೀವು ಬರಬೇಕ್ರಿ ಅಂತ ಕೇಳ್ಕೊಂಡಾಗ ಚೇರ್ಮನ್ ಹೇಳ್ತಾರೆ ಅಂದ್ರೆ ಐ ವಿಲ್ ಡೆಫಿನೆಟ್ಲಿ ಕಮ್ ಅಂತಾರೆ. ಹಾಗಾಗಿ ಅದು ಒಪ್ಕೊಂಡಿರ್ತಕ್ಕಂಥದ್ದು ಲ್ಯಾಂಗ್ವೇಜ್ ಫಂಕ್ಷನ್ದಲ್ಲಿ. ಅದಕ್ಕಾಗಿ ನಾವು ಏನಂತೀವಿ ಅಂದ್ರೆ ಅಗ್ರಿಂಗ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಮಕ್ಕಳೇ. ಅದಕ್ಕೆ ಮೇಲೆ ಇದನ್ನು ನೋಡಿರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ಹಾಗೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಮಕ್ಕಳೇ. ಆ್ಯಸ್ ಡೈರೆಕ್ಟೆಡ್ ಅಂತ ಬರುತ್ತೆ. ವರ್ಡ್ 1 ಸಿಲೆಬಲ್. ಇದ್ರಾಗ 1 ಸಿಲೆಬಲ್ ಯಾವುದು ಅಂತ ಕೇಳಿದ್ರೆ ಸ್ಪೀಕ್ ಅಂತ ಆಗುತ್ತೆ. ಯಾಕಂದ್ರೆ ಇಟ್ಸ್ ಆಲ್ಸೋ 2 ಸ್ವರಗಳು 2 ಓವೆಲ್ಸ್ ಒಂದೇ ಕಡೆ ಬಂದು ಅಂದ್ರೆ ಅದನ್ನು 1 ಸಿಲೆಬಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಹಾಗಾಗಿ ಇನ್ನು ನೆಕ್ಸ್ಟ್ ಕಂಬೈನ್ ಯೂಸಿಂಗ್ ಸೋ ದ್ಯಾಟ್. ಇದು ಈ ಸಲ ಪ್ಯಾಟರ್ನಲ್ಲಿ ಬಂದಿದೆ. ಇಲ್ಲಿ ನಮಗೆ WH ಕ್ವಶನನ್ನು ಕ್ಯಾನ್ಸಲ್ ಮಾಡಿದಾನ. ಏನು ಕೇಳಿದಾನ ಅಂತಂದ್ರೆ ನಮಗೆ ಸೋ ದ್ಯಾಟ್ ಅಂತಕ್ಕಂಥದ್ದನ್ನು ಕೇಳಿದಾನ. ಹಾಗಾಗಿ ನೀವು ಸ್ವಲ್ಪ ಲಕ್ಷ್ಯ ಕೊಡಬೇಕು. ಐ ಆಮ್ ಸೋ ಟಯರ್ಡ್ ದ್ಯಾಟ್ ಐ ಕೆನಾಟ್ ಕಂಟಿನ್ಯೂ ಮೈ ವರ್ಕ್ ಅಂತಕ್ಕಂಥದ್ದು. ಅಲ್ಲಿ ವೇರಿ ಅಂತದ, ಅದ್ರ ಬದಲಾಗಿ ನಾವು ಸೋ ಬಳಸಬೇಕು. ಇನ್ನು ಕಾಮ ಇದ್ದಲ್ಲಿ ನಾವು ದ್ಯಾಟ್ಗಳನ್ನ ಬಳಸಬೇಕು. ಅದನ್ನು ಸರಿಯಾಗಿ ನೀವು ನೋಡ್ಕೋಬೇಕು. ಇನ್ನು ಆರ್ಟಿಕಲ್ಸನ್ನು ನಮಗಿಲ್ಲಿ ಕೇಳಿದಾನ. ಏನು ಕೇಳಿದಾನ ಅಂದ್ರೆ ನೋಡ್ರಿ, ಕಾಸಿಮ್ ಈಸ್ ಡ್ಯಾಶ್ NCC ಕ್ಯಾಡೆಟ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾನೆ. ಇದರ ಅರ್ಥ ಏನಂತಂದ್ರೆ NCC ಅಂತಂದಾಗ ಇದು ಎನ್ ಅಂತಕ್ಕಂಥದ್ದು ಏನಾಗಿದೆಪ್ಪ ಅಂತಂದ್ರೆ ವ್ಯಂಜನ ಆಗಿದೆ. ವ್ಯಂಜನವಾಗಿದ್ದರೂ ಸ್ವರದಂತೆ ಉಚ್ಚಾರ ಆಗ್ತಿತ್ತಂದ್ರೆ ಅಲ್ಲಿ ನೀವೇನು ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಪುಟ್ ಆರ್ಟಿಕಲ್ ಆ್ಯನ್ ಅಂತಕ್ಕಂಥದ್ದನ್ನು ನೀವು ಬಳಸಬೇಕು. ಅದು ಸರಿಯಾಗಿ ನೋಡಿರಿ. ನನಗಾಗಲಿ ಟೈಪಿಂಗ್ ಮಾಡಿ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಸರಿಯಾಗಿ ಪ್ರಿಂಟು ಕೂಡ ನೀವು ತಗೋಬಹುದು. ಓಕೆ, ನೀವು ಹೈಯೆಸ್ಟ್ ಅಂಕಗಳನ್ನ ತೊಗೊಂಡ್ರೆ ನನ್ನ ಶ್ರಮ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ರೆ ಭಾಳ ಈಜಿ ಮಕ್ಕಳೇ. ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಹೋಮ್ಲಿ ಅಂತ ಬಂದಿದೆ. ಇಟ್ ಮೀನ್ಸ್ LY ಪ್ರತ್ಯಯ ಬಂದಿದೆ. LY ಪ್ರತ್ಯಯ ಅಂದ್ರೆ ಅದು ಏನಾಗತ್ತೆ ನಿಮಗೆಲ್ಲ ಗೊತ್ತದ, ಅಡ್ಜೆಕ್ಟಿವ್. ಏನಾಗತ್ತದು, ಅಡ್ಜೆಕ್ಟಿವ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹೋಮ್ಲಿ ಅಂತಕ್ಕಂಥದ್ದನ್ನು ಅಡ್ಜೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ನಾವು ಅಪ್ರಿಪ್ರೇಟ್ ಲಿಂಕರ್ ಅಂತ ಬರುತ್ತೆ. ಇಲ್ಲಿ ಒಂದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಕೊಟ್ಟಿದ್ದಾನೆ. ಐದರ್ ಆರ್ ಅಂತಕ್ಕಂಥದ್ದು ನಿಮಗೆ ಜೋಡಿ ಪದಗಳು ಐದರ್ ಬಂದಾಗ ಆರ್ ಬರಲೇಬೇಕು. ಹಾಗಾಗಿ ಐದರ್ ಬಿಸ್ಕಿಟ್ ಡ್ಯಾಶ್ ಎ ಫ್ರೂಟ್ ಅಂತ ಕೊಟ್ಟಾರ. ಅದರ ಅರ್ಥ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಅಲ್ಲಿ ಆರ್ ಅಂತ ಬರುತ್ತೆ. ಸರಿಯಾಗಿರ್ತಕ್ಕಂಥ ಆನ್ಸರ್ ಏನದು ಆರ್ ಅಂತ. ಅಪ್ರಿಪ್ರೇಟ್ ಪ್ರಿಪೋಸಿಷನ್ ಕೊಟ್ಟಾರ. ಇಲ್ಲಿ ಅನಂತ್ ಡೈಡ್ ಡ್ಯಾಶ್ ಕ್ಯಾನ್ಸರ್ ಅಂತ ಕೊಟ್ಟಾರ. ನಾವು ಆ ಪ್ಯಾಕ್ ಬಳಸಬೇಕು ಅಂದರೆ ಕ್ಯಾನ್ಸರ್ ಬಂದಿರಬಹುದು, ಅಥವಾ ಮಲೇರಿಯಾ ಬಂದಿರಬಹುದು, ಅಥವಾ COVID-19 ಬಂದಿರಬಹುದು. ಇಂಥ ಶಬ್ದಗಳು ಬಂದಾಗ ನಾವು ಆಪ್ ಅಂತಕ್ಕಂಥದ್ದನ್ನು ತೊಗೊಳ್ಬೇಕು ಕಂಪಲ್ಸರಿ. ಇದು ನೀವು ತಿಳ್ಕೊಬೇಕು. ಇದು ಭಾಳ ಈಸಿಯಾಗಿರ್ತಕ್ಕಂಥದ್ದು. ಕೆಲವೊಂದು ಕಡೆ ಮಲೇರಿಯಾ ಬಂದ್ರೆ, COVID-19 ಬಂದ್ರೆ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕ್ಯಾನ್ಸರ್ ಬಂದ್ರೆ, ಇಂಥ ರೋಗಗಳು ಅಟ್ಯಾಕ್ ಆಯಿತು ಅಂದ್ರೆ ನಾವಲ್ಲಿ ಏನು ತೊಗೋಬೇಕು ಅಂತಂದ್ರೆ ಆಫ್ ಅಂತ ತೊಗೋಬೇಕು. ಪ್ರಿಪೋಷನ್ ಭಾಳ ಈಜಿ. ಅದಕ್ಕೆ ದ ರೈಟ್ ಆನ್ಸರ್ ಈಸ್ ಆಫ್. ಇನ್ ಕರೆಕ್ಟ್ ಟೆನ್ಸ್ ಅಂತಕ್ಕಂಥದ್ದನ್ನು ಕೊಟ್ಟಾನ. B+ING ಅಂತ ಕೊಟ್ಟಿರ್ತಾನೆ. ನಿಮ್ಗೆ ಗೊತ್ತಿದೆ, ಬಹಳ ಈಸಿಯಾಗಿರ್ತಕ್ಕಂಥ ಸೆಂಟೆನ್ಸ್ ಇದು. ಅದಕ್ಕೆ ಸರಿಯಾಗಿ ನೋಡ್ಕೊಡ್ರಿ. ಅರುಣ್ ಡ್ಯಾಶ್ TV yesterday when I visited his house. ಸಿಂಪಲ್ ಪಾಸ್ಟ್ ಇರೋದ್ರಿಂದ ನೀವೇನು ಮಾಡಬೇಕು ಅಂದರೆ ವಾಸ್ ತಗೋಬೇಕು, ಕ್ರಿಯಾಪದಕ್ಕೆ ING ಬಳಸಬೇಕು. ಹಾಗಾಗಿ ಏನಾಗುತ್ತೆ, ಅದು ವಾಸ್
ವಾಸ್ ವಾಚಿಂಗ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಸರಿಯಾಗಿ ಅದನ್ನು ನೀವು ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಅಂತ ಕೊಟ್ಟಾನ, ಅದನ್ನು ನೋಡ್ರಿ. ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ಅಂದರೆ ಎಸ್ಟೋನಿಶ್ ಅಂತ ಕೊಟ್ಟಾನ. ಎಸ್ಟೋನಿಶ್ ಅಂತ ಕೊಟ್ಟಾಗ ನೀವೇನು ಮಾಡಬೇಕಂದ್ರೆ ಆ ವರ್ಡನ್ನು ಕರೆಕ್ಟಾಗಿ ಮಾಡ್ಕೋಬೇಕಾದ್ರೆ ಎಸ್ಟೋನಿಶ್ಮೆಂಟ್ ಅಂತ ತೊಗೋಬೇಕು, ಬೆರಗು, ಆಶ್ಚರ್ಯ ಅಂತಕ್ಕಂಥದ್ದು. ಇನ್ನು ಯೂಸ್ ದ ಕ್ವಶನ್ ಆ್ಯಸ್ ಎ ವರ್ಬ್ ಅಂತಕ್ಕಂಥದ್ದು. ಒಂದು ಕ್ವಶನ್ ಅಂತಕ್ಕಂಥ ವರ್ಡ್ ಕೊಟ್ಟಾನ, ಅದನ್ನು ನೀವು ಸೆಂಟೆನ್ಸ್ ರೂಪದಲ್ಲಿ ಮಾಡಬೇಕು. ಒಂದು ಸೆಂಟೆನ್ಸನ್ನು ಮಾಡಬೇಕು, ಅದನ್ನು ನೀವು ಸೆಂಟೆನ್ಸ್ ರೂಪದಲ್ಲಿ ಮಾಡಬೇಕು. ಕ್ವಶನನ್ನು ತೊಗೊಂಡು ಹೆಂಗಂದ್ರೆ ದ ಟೀಚರ್ ಕ್ವಶನ್ ದ ಸ್ಟೂಡೆಂಟ್ಸ್ ಪೊಲೈಟ್ಲಿ ಅಂತ ತೊಗೋಬೇಕು. ಕ್ವಶನನ್ನು ಬಳಸ್ಕೊಂಡ್ರಲ್ಲ ಇದರಲ್ಲಿ, ಕ್ವಶನನ್ನು ಬಳಸ್ಕೊಂಡು ನೀವು ಒಂದು ಸೆಂಟೆನ್ಸ್ನ ಮಾಡಬೇಕು. ಹೆಂಗೆ ಮಾಡ್ತೀರಿ ಸೆಂಟೆನ್ಸ್ ಅಂದ್ರೆ ದ ಟೀಚರ್ ಕ್ವಶನ್ಡ್ ದ ಸ್ಟೂಡೆಂಟ್ಸ್ ಪೊಲೈಟ್ಲಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ತೊಗೋಬೋದು. ಏನೇನು ಬಳಸ್ಕೊಂಡೇವೆ ನಾವೀಗ? ಕ್ವಶನ್ ಅಂತಕ್ಕಂಥದ್ದು ಸಿಂಪಲ್ ಪಾಸ್ಟ್ನಲ್ಲಿ ಕ್ವಶನ್ಡ್ ಅಂತ ಮಾಡಿದ್ವಿ. ಇನ್ನು ಸೂಪರ್ಲೇಟಿವ್ ಡಿಗ್ರಿ ಮಾಡ್ಲಿಕ್ಕೆ ಹೇಳಿದಾನ, ಕಂಪೇರಿಟಿವ್ ಕೊಟ್ಟಿದ್ದ ನಿಮಗೆ ಈಗಾಗಲೇ, ಅದನ್ನು ನೀವೇನು ಮಾಡಬೇಕು ಅಂದ್ರೆ ಸೂಪರ್ಲೇಟಿವ್ ಮಾಡಬೇಕು. ನಾ ಹೆಂಗೆ ಸೂಪರ್ಲೇಟಿವ್ ಮಾಡಿದೆ ನೋಡ್ರಿ ಅಂದ್ರೆ, ಬಲೇಶ್ವರ್ ವಾಸ್ ದ ಕ್ವಿಕ್ಕೆಸ್ಟ್ ಕಮ್ಯೂಟರ್ ಇನ್ ದ ಟ್ರೈನ್. ನೀವಿಲ್ಲಿ ದ್ಯಾನ್ ಏನಿದಾರ ಅಂತ ತೆಗೆದು ಬಿಡಬೇಕಲ್ಲಿ. ದ ಅಂತ ಯಾಕೆ ಬಳಸಬೇಕಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಏನು ಬಳಸ್ಬೇಕು? ಕಂಪಲ್ಸರಿ ದ ಬಳಸಬೇಕು. ಆಮೇಲೆ ಇ ಎಸ್ ಟಿ ಪ್ರತ್ಯಯ ಕ್ವಿಕ್ಕರ್ ಇದ್ದು ಏನು ಮಾಡ್ಕೋಬೇಕು ನೀವು? ಕ್ವಿಕ್ಕೆಸ್ಟ್ ಅಂತ ಮಾಡ್ಕೋಬೇಕು. ಇನ್ನು ಪ್ಯಾಶಿವೈಸ್ ನೋಡೋಣ ಮಕ್ಕಳೇ. ಪ್ಯಾಶಿವೈಸ್ ಏನು ಕೊಟ್ಟಿದ್ದಾನ ಅಂತ ನೋಡೋಣ. ಅಲ್ಲಿ ಪ್ಯಾಶಿವೈಸ್ ಕೊಟ್ಟಿದ್ದಾನ, ಬಟ್ ನೀವು ಅಬ್ಜೆಕ್ಟನ್ನು ಅಲ್ಲಿ ಏನು ಮಾಡ್ಕೋಬೇಕಂದ್ರೆ ಟೈಟ್ಲಿ ಅಂತ ಲಾಸ್ಟಿಗೆ ಕೊನೆಗೆ ಬಂದಾಗ ನೀವು ಬಾಯಿ ಮುಂದ್ಗಡೆ ಅದನ್ನು ಬಳಸ್ಕೋಬೇಕು. ಪ್ರಿಪೋಷನ್ ಬಾಯಿ ತೊಗೋತಿರಲ್ಲ, ಅದ್ರ ಮುಂದ್ಗಡೆ ನೀವೇನು ಮಾಡ್ಬೇಕಂದ್ರೆ ಟೈಟ್ಲಿ ಬಳಸ್ಕೋಬೇಕು. ಸ್ವಲ್ಪ ಜಾಣತನ ಬಳಸಬೇಕು ಮಕ್ಕಳಲ್ಲಿ. ಹೆಂಗಂದ್ರೆ ಹೀಸ್ ಫಾದರ್ ವಾಸ್ ಹಗ್ಗಡ್ ಅಂತ ತೊಗೊಂಡು ಟೈಟ್ಲಿದ ಕೊನೆಗೆ ಅದನ್ನು ನೀವು ಈಗ ಬಳಸ್ಕೋಬೇಕು. ಟೈಟ್ಲಿ ಬಾಯ್ ಸತೀಶ್ ಅಂತ ತೊಗೋಬೇಕು. ಯಾಕಂದರೆ ಅಲ್ಲಿ ಅಬ್ಜೆಕ್ಟನ್ನು 2 ಸಲ ಹೊಡ್ಕೊಂಡಿವಿ. ಒಂದು ಡೈರೆಕ್ಟ್ ಅಬ್ಜೆಕ್ಟು, ಇನ್ನೊಂದು ಇಂಡೈರೆಕ್ಟ್ ಅಬ್ಜೆಕ್ಟು. ಟೈಟ್ಲಿ ಅಂತಕ್ಕಂಥದ್ದು ನಾವು ಆಮೇಲೆ ತೊಗೊಂಡಿವಿ, ಯಾಕಂದ್ರೆ ಬಾಯಿಗಿಂತ ಮುಂಚೆ, ಪ್ರಪೋಷನ್ಗಿಂತ ಮುಂಚೆ ನಾವು ಬಾಯನ್ನು ಬಳಸ್ತಾ ಇದ್ದೀವಿ. ಇನ್ನು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಕೊಟ್ಟಾನ ವಾಣಿ ಆಸ್ಕ್ಡ್ ಶಾರದಾ ಅಂತ ಕೊಟ್ಟಾನ. ಅಲ್ಲಿ ಇಪ್ಪನ್ನು ಬಳಸ್ಕೋಬೋದು ಅಥವಾ ವೆದರ್ನ ಬಳಸ್ಬೋದು. ನೀವು ಏನಪ್ಪ ಅಂತಂದ್ರೆ ಎಸ್ ಆರ್ ನೋ ಕ್ವಶನ್ ಬಂದಾಗ ಈ ಫಾರ್ ವೆದರ್ ತೊಗೋರಿ, WH ಕ್ವಶನ್ ಬಂದಾಗ ಅವೇ ತೊಗೋರಿ. ಇಲ್ಲಿ ಎಸ್ ಆರ್ ನೋ ಕ್ವಶನ್ ಬಂದಿರೋದ್ರಿಂದ ವಾಣಿ ಆಸ್ಕ್ಡ್ ಶಾರದಾ, ಅಲ್ಲಿ ನಾವು ವೆದರ್ ತೊಗೊಂಡಿದ್ದೀನಿ, ನೀವು ಇಪ್ಪು ತೊಗೋಬೋದು. ಸಿ ವಾಸ್ ಫ್ರೀ ದ್ಯಾಟ್ ವೇ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಟ್ ಬಿಕಮ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ನಾವು ಮಾಡ್ಕೋಬಹುದು. ಹಾಗಾಗಿ ಏನಪ್ಪ ಅಂದ್ರೆ ಅದನ್ನು ನೀವು ನೋಡ್ಕೋಬೇಕು ಕರೆಕ್ಟಾಗಿ. ಇನ್ನು ದೆನ್ ಇದ್ದಿಂದ ನಾವು ಮಾಡ್ಕೊಂಡಾನ, ಅರ್ಥ ಆಯ್ತಲ್ಲ, ಅದನ್ನು ಸ್ವಲ್ಪ ನೀವು ಸರಿಯಾಗಿ ನೋಡ್ಕೋಬೇಕು. ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ಇನ್ನು ಎಡಿಟಿಂಗ್ ರೈಟಿಂಗ್ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದನ್ನು ನೀವು ಎಲ್ಲಿ ನಾವು ಆ್ಯಡ್ ಮಾಡಬೇಕು ಅಂತ ಕೇಳಿದ್ರೆ ಬಹಳ ಅದ್ಭುತ. ಸ್ವಾಮಿ ಹರಿಡ್ ಅಂತ ಕೊಟ್ಟಾನ, ನೀವು ಅಲ್ಲಿ ಎಲ್ ವೈ ಪ್ರತಿ ಹಚ್ಚಿರ ಅದೇನಾಗತ್ತೆ ಅಂದರೆ ಎಡ್ವರ್ಬ್ ಆಗತ್ತೆ. ಅದಕ್ಕೆ ಏನಾಗತ್ತಾ? ಸ್ವಾಮಿ ಹರಿಡ್ಲಿ ಅಂತ ಬರುತ್ತೆ. ಗಾಟ್ ಆಫ್ ಆ್ಯಂಡ್ ಸ್ಪ್ರೆಡ್ ಹೀಸ್ ಬೆಡ್ ಅಂಡರ್ ದ ಬೆಂಚ್. ಅಲ್ಲಿ ಏನು ಮಾಡಬೇಕು ಅಂದರೆ ದೆನ್ ಅಂತ ಕೊಟ್ಟಾನ, ಅದನ್ನು ತೆಗೆದುಬಿಟ್ಟು ನೀವು ಆ್ಯಂಡ್ ಅಂತ ಸೇರಿಸ್ಬೇಕು. ಇಲ್ಲಿ 17 ಕ್ವಶನ್ಸ್ಗಳಿಲ್ಲಿ ಮುಕ್ತಾಯ ಆದವು. ಇನ್ನು ನೆಕ್ಸ್ಟ್ ಕ್ವಶನ್ಸ್ಗಳನ್ನ ಸರಿಯಾಗಿ ನೋಡ್ಕೊಳ್ಳೋಣ. ಮೇಲಿಂದ ಮೇಲೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ ಮಕ್ಕಳಿಗೆ. ಬಹಳ ಖುಷಿ ಆಗ್ತಾ ಇದೆಯಲ್ವಾ? ನಮಗೆ ಓದಿರ್ತಕ್ಕಂಥ ಕ್ವಶನ್ಗಳು ಬಂದಾಗ ನಮ್ಗೆ ಆಗೋ ಸಂತೋಷನೇ ಬೇರೆ. ಓಕೆ, ಹಾಗಾಗಿ ಇಲ್ಲಿ 2-3 ಮಾರ್ಕ್ಸಿನ ಕ್ವಶನ್ಸ್ಗಳನ್ನು ನೋಡೋಣ. ವೈ ಡಿಡ್ ಓಲ್ಡ್ ಮ್ಯಾನ್ ರೆಫ್ಯೂಜ್ ಎಕ್ಸ್ಟ್ರಾ ಮನಿ? ಯಾಕ್ರಿ ಓಲ್ಡ್ ಮ್ಯಾನ್ ಎಕ್ಸ್ಟ್ರಾ ಮನಿಯನ್ನು ಯಾಕೆ ತೊಗೊಳ್ಳಿಲ್ಲ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ, ನಾನು ಆನ್ಸರ್ ಕೊಟ್ಟಿದ್ದೀನಿ. ದ ಸ್ಟೋರಿ ಟೆಲ್ಲರ್ ಫೇಲ್ ಟು ಕನ್ವೀನಿಯನ್ಸ್ ಡಾನ್ ಅನ್ಸೆಂಬ್ಲೋ ಟು ಅಕ್ಸೆಪ್ಟ್ ಮೋರ್ ಮನಿ. ಡಾನ್ ಅನ್ಸೆಂಬ್ಲೋ ಫೆಲ್ಟ್ ದ್ಯಾಟ್ ಹಿ ವಾಸ್ ಇನ್ಸಲ್ಟೆಡ್ ಬೈ ದ ಆಫರ್. ಅವ್ರ ಆಫರ್ ಕೊಟ್ಟಾಗ ಡಾನ್ ಅನ್ಸೆಂಬ್ಲೋಗೆ ಏನತ್ತಪ್ಪ ಅಂದರೆ ಭಾಳ ಇನ್ಸಲ್ಟ್ ಆಯಿತು. ಇನ್ಸಲ್ಟ್ ಅಂದರೆ ಇದರ ಅರ್ಥ ಏನೋ ಅವಮಾನ ಆಯ್ತು. ಅವ್ನು ನಾನು ಕೊಟ್ಟಿದ್ದು 1 ಎಕರೆಗೆ ಇಷ್ಟು ಅಮೌಂಟ್ ಅಂತ ತಿಳ್ಕೊಂಡು $1,200 ಅಂತ ಕೊಟ್ಟಾಗ ಅವ್ರು ನನಗೆ ಎಕ್ಸ್ಟ್ರಾ ಲ್ಯಾಂಡ್ ಬಂದರೆ ಎಕ್ಸ್ಟ್ರಾ ಮನಿ ಕೊಡ್ತಂತ ನನಗೆ ಇನ್ಸಲ್ಟ್ ಮಾಡಿದ್ರಲ್ಲ ಅಂತಕ್ಕಂಥದ್ದನ್ನು ಪಾಪ ಬಹಳಷ್ಟು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟ. ಯಾರು ಅಂತಂದ್ರೆ ಡಾನ್ ಅನ್ಸೆಂಬ್ಲೋ ಅಂತಕ್ಕಂಥದ್ದು. ಇನ್ನು 2ನೇ ಕ್ವಶನನ್ನು ನೋಡಿರಿ. ವೈ ಡಿಡ್ ನೆಹರು ಚೂಸ್ ಅಂಬೇಡ್ಕರ್ ಆ್ಯಸ್ ಲಾ ಮಿನಿಸ್ಟರ್? ಸಾಕಷ್ಟು ಕ್ವಶನ್ ಬಂದಿದ್ದು, 4-5 ಸಲ ಕ್ವಶನ್ ಬಂದಿದೆ 2 ಮಾರ್ಕ್ಸಿಂದಿದ್ದು. ಅದಕ್ಕೆ ನಾನು ಮೇಲಿನ ಮೇಲೆ ಹೇಳ್ತಿದ್ದೆ. ಒಂದಂದ್ರೆ ಅಂಬೇಡ್ಕರ್ ವಾಸ್ ಎ ವೆರಾಸಿಯಸ್ ರೀಡರ್, ಅದು ಫಿಕ್ಸ್ ಕ್ವಶನು. ಆಮೇಲೆ ನೆಕ್ಸ್ಟ್ ನೆಹರು ಚೂಸ್ ಅಂಬೇಡ್ಕರ್ ಆ್ಯಸ್ ಎ ಲಾ ಮಿನಿಸ್ಟರ್, ಇವು ಎನ್ಯುವಲ್ ಎಕ್ಸಾಮ್ಗೆ ಗ್ಯಾರಂಟಿ ಕ್ವಶನ್ಸ್ಗಳು. ಇದು ನೀವು ಫಿಕ್ಸ್ ಮಾಡಲೇಬೇಕು. ಓಕೆ, ಜವಾಹರ್ಲಾಲ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಟು ಬಿ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆನ್ಸ್ ಇಂಡಿಯಾ. ದಿಸ್ ವಾಸ್ ಅ ರಿಕಗ್ನಿಷನ್ ಡಾಕ್ಟರ್ ಅಂಬೇಡ್ಕರ್ ಸ್ಕಿಲ್ಸ್. ಗೊತ್ತಾಯ್ತಲ್ಲ, ಅಂಬೇಡ್ಕರ್ ಸ್ಕಿಲ್ ಅಂದರೆ ಅವರ ಕೌಶಲ್ಯ ಅಂತಕ್ಕಂಥದ್ದು. ಫೀಲ್ಡ್ ಆಫ್ ಲಾ ಆಫ್ ಲೆಜಿಸ್ಲೇಷನ್ ಆ್ಯಸ್ ಆಲ್ಸೋ ಟ್ರಿಬ್ಯೂಟ್ ಟು ಹೀಸ್ ವಿಷನ್ ಸೋಷಿಯಲ್ ಜಸ್ಟಿಸ್, ಅಂದರೆ ಸಮಾಜದ ನ್ಯಾಯಕ್ಕಾಗಿ ಹೋರಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಎ ವಿಷನ್, ಕನಸನ್ನು ಹೊತ್ಕೊಂಡಿದ್ರು. ವಿಚ್ ವಾಸ್ ಸಾಟ್ ಟು ಬಿ ಇನ್ಫ್ಯೂಸ್ ಟು ದ ನ್ಯೂ ಇಂಡಿಯನ್ ಪಾಲಿಸಿ, ಭಾರತದ ಹೊಸ ರಾಜಕೀಯವನ್ನು ತಂದು ಕೊಟ್ಟಿರ್ತಕ್ಕಂಥ ಮಹಾತ್ಮ. ಬಟ್ ಅಬೋವ್ ಆಲ್ ದಿಸ್ ಟ್ರಿಬ್ಯೂಟ್ ಟು ಸಕ್ಸಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓನ್ ಚಾಂಪಿಯನ್ಸ್ ಅಗ್ನೆಸ್ಟ್ ಸೋಷಿಯಲ್ ಇನ್ಜಸ್ಟಿಸ್, ಸಮಾಜದ ಅನ್ಯಾಯಗೋಸ್ಕರ ಹೋರಾಡಿ ಸ್ವಂತ ಚಾಂಪಿಯನ್ ಆದರು ಅಂತಕ್ಕಂಥ ನಾವು ತಿಳ್ಕೊಬಹುದು. ಇನ್ನು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದಾರ, ಎಕ್ಸಾಮ್ 2ನಲ್ಲಿ ಕೇಳಿದಾರ ಮಕ್ಕಳೇ. ಬಹಳ ಖುಷಿ ಆಗ್ತಾ ಇದೆ ಅಲ್ವಾ? ಹೌ ವಾಸ್ ಅನಂತ್ ಟ್ಯಾಲೆಂಟೆಡ್? ಅನಂತ್ ಟ್ಯಾಲೆಂಟೆಡ್ ಹೆಂಗೆ ಅಂತಕ್ಕಂಥದ್ದು ಒಂದು 10 ಸಲ ಕ್ವಶನ್ ಬಂದಿರ್ಬೋದು. ಇದು
ಈ ಸಲ ಪಿಕ್ಸ್ ಕ್ವಶನ್ ಎನ್ವಲ್ದಾಗ 2024 ಇಸ್ವಿಯಲ್ಲಿ ಪಿಕ್ಸ್ ಕ್ವಶನ್. ಹಾಗಾಗಿ ಏನಪ್ಪ ಅಂದರೆ ಇದನ್ನು ನೀವು ಮಾಡಲೇಬೇಕು. ಭಾಳಷ್ಟು ಸಲ ರಿಪೀಟ್ ಆಗ್ತಕ್ಕಂಥ ಕ್ವಶನ್, ಬೇರೆ ಕ್ವಶನ್ಗಳನ್ನ ಕೇಳಂಗಿಲ್ಲ, ಅಲ್ಲಿರ್ತಕ್ಕಂಥ ಕೀವರ್ಡ್ಸ್ಗಳನ್ನ ಮಾತ್ರ ನೀವು ಬಳಸ್ಕೊಡ್ರಿ. ಅನಂತ್ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ಸ್ಕೂಲ್, ದ ಫಾಸ್ಟೆಸ್ಟ್ ರನ್ನರ್. He was learning to play sitar, his sister. He was able to compose his own tunes. ತನ್ನ ಸ್ವಂತ ಓನ್ ಟ್ಯೂನ್ಸ್ಗಳನ್ನ ಮಾಡ್ತಿದ್ದ, ತನ್ನ ಸಹೋದರಿ ಜೊತೆಗೆ ಕ್ಲಾಸ್ಗೆ ಹೋಗ್ತಿದ್ದ. ಹ್ಯಾಂಗ ಇವ ಬಹಳಷ್ಟು ಟ್ಯಾಲೆಂಟೆಡ್ ಅಂತಕ್ಕಂಥದ್ದು ಅಂತಂದರೆ ಟೆನ್ನಿಸ್ ಪ್ಲೇಯರ್ ಆಗಿದ್ದ, ಫಾಸ್ಟೆಸ್ಟ್ ರನ್ನರ್ ಆಗಿದ್ದ ಅಂತಕ್ಕಂಥದ್ದು ನಾವಿಲ್ಲಿ ಬರೀಬಹುದು. ಇನ್ನು ನೆಕ್ಸ್ಟ್, ಸೈಂಟಿಸ್ಟ್ ಆರ್ ಪಾರ್ಟಿಸಿಪಲ್ ಪೀಪಲ್ ಪ್ರೂವ್. ಸೈಂಟಿಸ್ಟ್ ಹೆಂಗಪ್ಪ ಅಂತ ಪ್ರಾಕ್ಟಿಕಲ್ ಪೀಪಲ್, ಅವ್ರ ಪ್ರಯೋಜನ ಅಥವಾ ಪ್ರಾಕ್ಟಿಕಲ್ ಅಂತ ಪ್ರಾಯೋಗಿಕ ಜನರು ಹೆಂಗೆ ನೀವು ಪ್ರೂವ್ ಮಾಡಿರಿ ಅಂತಂದ್ರೆ, ಅಕಾರ್ಡಿಂಗ್ ಟು ದ ಆಥರ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. It is thought work of scientists that we have medicines, electronics, new source of energy, modes of transparent, green revolution. ನಿಮ್ಗೆ ಗೊತ್ತದ ಗ್ರೀನ್ ರೆವಲ್ಯೂಷನ್ ಅಂದ್ರೆ ಏನೋ? ಹಸಿರು ಕ್ರಾಂತಿ. ನ್ಯೂ ಬ್ರ್ಯಾಂಡ್ಸ್ ಆಫ್ ದ ಇಂಡಸ್ಟ್ರಿ ಫ್ರಮ್ ಡಿಫೆನ್ಸ್, ಎಂಟರ್ಟೈನ್ಮೆಂಟ್, ಆಂಟಿಬಯೋಟಿಕ್ಸ್, ಬಯೋಟೆಕ್ನಾಲಜಿ, ಸಿಂಥೆಟಿಕ್ ಫೈಬರ್ಸ್, ಜೆನೆಟಿಕ್ ಡಯಾಗ್ನೋಸಿಸ್. ದಿಸ್ ಪ್ರೂವ್ಸ್ ಸೈಂಟಿಸ್ಟ್ಸ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಇವೆಲ್ಲವನ್ನು ನೋಡಲಿಕ್ಕಾಗಿ ವಿಜ್ಞಾನಿಗಳು ಭಾಳಷ್ಟು ಪ್ರಾಯೋಗಿಕವಾಗಿರ್ತಾರ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ರಿಪಿಟೇಷನ್ ಆಫ್ ಐ ವೇಟ್ ಶೋಸ್ ದ್ಯಾಟ್ ಕ್ವಾಲಿಟಿ ಅಂತಕ್ಕಂಥದ್ದು, ಕ್ವಾಲಿಟಿ ಆಫ್ ಇದರಲ್ಲಿ ಬಹಳಷ್ಟು ಇಲ್ಲಿ ಒಂದು ಭೂಮಿಯ ಮೇಲೆ ಉಳ್ತಕ್ಕಂಥ ಒಂದು ಕ್ವಶನ್ ಏನಂದ್ರೆ, ಹ್ಯೂಮನ್ ಬೀಯಿಂಗ್ಸ್ ಆರ್ ದ ಟ್ರಿಬ್ಯೂಟ್ ಟು ಅರ್ತ್. ದೇ ಸೇ ಓನ್ ಲ್ಯಾಂಡ್ಸ್, ಪ್ರೊಕ್ಲೈಮ್ ಲ್ಯಾಂಡ್ ಈಸ್ ದೇರ್ಸ್, ಮದರ್ ಅರ್ತ್ ಆಸ್ ದ ಓಷಿಯನ್, ಪೇಷನ್ಸ್ ಬಿಯರ್ಸ್ ಆಲ್ ದ ಕ್ರೂಯಲ್ಟಿ ಕಮಿಟೆಡ್ ಬೈ ಮ್ಯಾನ್. ಮನುಷ್ಯ ಗನ್ಗಳನ್ನ ಬಂದೂಕಗಳನ್ನ ತಗೊಂಡು, ಜಾಗಗೋಸ್ಕರ ಚೈನನ್ನು ತಗೊಂಡು ಅಳೆದು ಎಲ್ಲವನ್ನ ಮಾಡಿದರೂ ಕೂಡ ಭೂತ ಏನು ಮಾಡ್ತಾಳ ಅಂದ್ರೆ ಪೇಷನ್ಸನ್ನು ತೋರಿಸ್ತಾಳ ಅಂತಕ್ಕಂಥದ್ದು. ಇನ್ನು ವೈ ಡಿಡ್ ಮೋಹನ್ ಆ್ಯಂಡ್ ಫ್ರೆಂಡ್ಸ್ ಹಾವ್ ಪೀಸ್ಫುಲ್ ಪ್ರೊಸೆಷನ್. ಯಾಕ್ರಿ ಒಂದು ನಾರಾಯಣಪುರ ಇನ್ಸಿಡೆಂಟದಲ್ಲಿ ಒಂದು ಗ್ಯಾರಂಟಿ ಕ್ವಶನ್ ಇದು, ಅದಕ್ಕಾಗಿ ಸಪ್ಲಿಮೆಂಟರಿದಲ್ಲಿ ನೀವು ಇದನ್ನು ಓದಲೇಬೇಕು. ದ ಸ್ಟೂಡೆಂಟ್ಸ್ ಹ್ಯಾಡ್ ಬಿನ್ ಮಾರ್ಚಿಂಗ್ ಗಿವ್ ಟು ನೋಟಿಸ್ ದ ಬ್ರಿಟಿಷ್ ಕಲೆಕ್ಟರ್ ಟು ಕ್ವಿಟ್ ಇಂಡಿಯಾ. ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ಹೋಗ್ರಿ ಅಂತಕ್ಕಂತಹ ಒಂದು ಚಳವಳಿಯನ್ನು ಇವರು ಮಾಡ್ತಾಯಿದ್ರು. ಇಟ್ ವಾಸ್ ಅನ್ಯೂಸ್ವಲ್ ಮಾರ್ಚ್ ಬಿಕಾಸ್ ಸ್ಟೂಡೆಂಟ್ಸ್ ಮಾರ್ಚ್ ಟು ಕಂಪ್ಲೀಟ್ ಸೈಲೆನ್ಸ್. ಎಲ್ಲ ವಿದ್ಯಾರ್ಥಿಗಳು ಭಾಳ ಕಂಪ್ಲೀಟಾಗಿ ಹೊಂಟಿದ್ರು. ದೇರ್ ವಾಸ್ ನೋ ಸ್ಲೋಗನ್ಸ್, ಅಲ್ಲಿ ಯಾವುದೇ ರೀತಿಯ ಸ್ಲೋಗನ್ಸ್ಗಳಿರಲಿಲ್ಲ, ನೋ ಶೌಟ್ಸ್, ಯಾರೂ ಒದರಲಿಲ್ಲ. ಜಸ್ಟ್ ಸಪ್ಪಲ್ ಆಫ್ ಇಟ್, ಪಾದದ ಹೆಜ್ಜೆಗಳು ಮಾತ್ರ ಸಪ್ಪಳಾಗ್ತಾಯಿದ್ವು. ಡ್ರಿಪ್ ಆಫ್ ರೇನ್, ಲೋ ಮರ್ಮರ್ ಫ್ರಮ್ ದ ವಾಚಿಂಗ್ ಕ್ರೌಡ್, ಅದನ್ನೆಲ್ಲ ನೋಡ್ಕೊಂಡು ನಿಧಾನಕ್ಕೆ ಹೋಗ್ತಾಯಿದ್ರು. ಇನ್ನು ಡಿಕ್ಕಿ ಡಾಲ್ಮನ್ ಬಗ್ಗೆ ಒಂದು ಕ್ವಶನ್ ಗ್ಯಾರಂಟಿ ನೀವು ಮರಿಬಾರ್ದು. ಡಿಕ್ಕಿ ಡಾಲ್ಮನ್ ಬಗ್ಗೆ ಒಂದು ಕ್ವಶನ್ ಗ್ಯಾರಂಟಿ ಇರುತ್ತೆ. ಡಿಕ್ಕಿ ಡಾಲ್ಮಾ ಬೋರ್ನ್ ಪುವರ್ ಫ್ಯಾಮಿಲಿ. ಡಿಕ್ಕಿ ಡಾಲ್ಮಾ ಏನು ಮಾಡ್ತಾಳಪ್ಪ ಅಂದ್ರೆ ಬಹಳಷ್ಟು ಬಡ ಕುಟುಂಬದಲ್ಲಿ ಜನಿಸಿರ್ತಾಳೆ. ವೆನ್ ಸಿ ವಾಸ್ ಓನ್ಲಿ 11 years, 11 ವರ್ಷದವಳಿದ್ದಾಗ ಸಿ ಲಾಸ್ಟ್ ಹರ್ ಮದರ್, ತನ್ನ ತಾಯಿಯನ್ನು ಕಳ್ಕೊತಾಳ. ಎಲ್ಡರ್ ಬ್ರದರ್ ಆಲ್ಸೋ, ತನ್ನ ಸಹೋದರನನ್ನು ಕೂಡ ಕಳ್ಕೊತಾಳ. ಸಿ ಹ್ಯಾಡ್ ಎಕ್ಸ್ಪೀರಿಯನ್ಸ್ ಹಾರ್ಡ್ಶಿಪ್, ಇಷ್ಟಾದರೂ ಕೂಡ ಕಠಿಣ ಪ್ರಯತ್ನವನ್ನು ಮಾಡ್ತಾಳೆ. ಲೈಫ್ ಆ್ಯಟ್ ಆ್ಯನ್ ಅರ್ಲಿ ಸ್ಟೇಜ್ ಈ ಸಪೋರ್ಟ್ ಎ ಲಾಟ್, ಭಾಳ ಸಪೋರ್ಟ್ ಆಗಿರ್ತಕ್ಕಂಥಕ್ಕಿ ಅರ್ಥ ಆಗುತ್ತಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ಹನಿಪನೆಗೆ ಬಗ್ಗೆನೂ ಕೂಡ ಒಂದು ಬರುತ್ತೆ. ಆಮೇಲೆ ಥರ್ಡ್ ಮಾನ್ಸ್ಟರ್ ವಾಂಗ್ಜಿಯನ್ನು ಕೂಡ ಬಗ್ಗೆ ಬರುತ್ತೆ. ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿನ ಮೇಲೆ ನೋಡಿರಿ. ಇನ್ನು 5 or 6 ಸೆಂಟೆನ್ಸಸ್ ಇವತ್ತು ನಿನ್ನೆ ನಾನು ಹೇಳಿದ್ದೆ ಇದೇ ಕ್ವಶನ್ ಗ್ಯಾರಂಟಿ ಬೀಳುತ್ತಂತ 2 ಕ್ವಶನ್ಗಳನ್ನ ನೋಡಬೇಕು. ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್, ಇದು ಫಿಕ್ಸ್ ಕ್ವಶನ್ 4 ಮಾರ್ಕ್ಸಿಂದು, ಅಥವಾ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡರ್ ದ ಬೆಂಚ್ ಅಂತಕ್ಕಂಥ 2 ಕ್ವಶನ್ಗಳು ಫಿಕ್ಸ್. ಇವು ಮೇಲಿಂದ ಮೇಲೆ ಇವೇ ಬರ್ತಾವೆ, ಬೇರೆ ಬರೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಗ್ಯಾರಂಟಿ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ, 100% ಗ್ಯಾರಂಟಿ ಕ್ವಶನ್ಸ್ಗಳು ನೀವು ಓದಲೇಬೇಕು. ಸ್ವಾಮಿ ಕ್ರೆಪ್ಟ್ ಅಂಡರ್ ದ ಬೆಂಚ್, ಸ್ವಾಮಿ ಎಲ್ಲಿ ಮಲ್ಕೊಂಡಿದ್ದ? ಬೆಂಚ್ ಒಳಗಡೆ, ಅರ್ಥ ಆಗುತ್ತಲ್ಲ. ಸೆಟ್ ಐಸ್ ಟೈಟ್, ಕಣ್ಣುಗಳನ್ನ ಗಚ್ಚಿಯಾಗಿ ಮುಚ್ಚಿದ್ದ. ಕವರ್ಡ್ ಈಸ್ ಹಿಮ್ಸೆಲ್ಫ್, ಕಣ್ಣುಗಳನ್ನ ಗಚ್ಚಿಯಾಗಿ ತನ್ನಿಂದ ತಾನು ಮುಚ್ಕೊಂಡಿದ್ದ ಬ್ಲ್ಯಾಂಕೆಟ್ ತೊಗೊಂಡು. ಸೂನ್ ಆ್ಯಸ್ ಸ್ಲೀಪ್, ಮಲ್ಕೊಂಡಿದ್ದ ಹಂಗೆ. ಈ ಬಿಗ್ಯಾನ್ ಟು ಹ್ಯಾವ್ ನೈಟ್ ಮೇಯರ್, ಕನಸು ಬಿತ್ತವಂಗ ಈ ಟೈಗರ್ ವಾಚ್ ಏಜಿಂಗ್ ಹಿಮ್, ಹುಲಿ ಅವನು ಬೆನ್ನಿಂದೇ ಹತ್ತಿದಂಗಾಗಿತ್ತು. ಈ ಟ್ರೈ ಟು ಎಸ್ಕೇಪ್, ಓಡ್ತಾನ, ತಪ್ಸ್ಕೋಬೇಕು ಅಂತ ಓಡ್ತಾನ. ಈ ಗ್ರೋನ್ ಟು ಡೆಸ್ಪೇರ್, ಈ ಪುಟ್ ಈಸ್ ಹ್ಯಾಂಡ್ ಔಟ್, ಫೀಲ್ಸ್ ಈಸ್ ಗ್ರ್ಯಾನೀಸ್ ಪ್ರೆಜೆನ್ಸ್, ಈ ಟಚ್ ದ ವುಡನ್ ಲೆಗ್ ಆಫ್ ದ ಬೆಂಚ್. ಅವ ಕನಸಿನ್ಯಾಗ ನೋಡ್ತಾನ, ಆಯಿ ಮಗ ಮಕ್ಕೊಂಡಿರ್ತಾನ ಅವ ಯಾವತ್ತು, ಅರ್ಥ ಆಗತ್ತಲ್ಲ. ಈ ಸ್ಲೀಪ್ ಬಿಸೈಡ್ ಈಸ್ ಗ್ರ್ಯಾನಿ, ತನ್ನ ಅಜ್ಜಿ ಮಗಳನ್ನ ಮಕ್ಕೊಂಡಿರ್ತಾನ. ಆದ್ರೆ ಕನಸಿನ್ಯಾಗ ಅದು ರಿಯಲಿ ನೋಡ್ತಾನ, ಅದು ಅಜ್ಜಿ ಇರಂಗಿಲ್ಲ, ಆ ಬೆಂಚಿನ ಕಾಲು ಇರ್ತೈತೆ, ಅದು ವುಡನ್ ಲೆಗ್ ಅಂತಾರೆ, ಅರ್ಥ ಆಗತ್ತಲ್ಲ. ಅವ್ನು ಕನಸಿನ್ಯಾಗ ನಿಂತ್ಕೊಂಡಿರ್ತಾನೆ ಅನಿಸ್ತಾರಲ್ಲ. ಈ ಮೂವ್ ಟು ಏಡ್ಜ್ ಆಫ್ ದ ಬೆಂಚ್ ಆ್ಯಂಡ್ ಥಾಟ್ ದ ಡೆವಿಲ್ ವುಡ್ ಫುಲ್ ಈಸ್ ಔಟ್ ಟಿಯರ್ಸ್ ಆಫ್ ಈಸ್. ಇಟ್ ಕೇಮ್ ನಿಯರರ್ ದ ಕ್ರೌಡ್ ಹಗ್ಡ್ ಯೂಸ್ ಟೀತ್. ನೋಡ್ರಿ, ಅವ್ನು ಬರ್ತಾನಲ್ಲ ಕಳ್ಳ, ಬಂದು ಕೂಡಲೇ ಗಚ್ಚಾಗಿ ಹಿಡ್ಕೋತಾನ. ಹಿಡಿದು ಏನಪ್ಪ ಅಂದ್ರೆ ಮಾರಲ್ ವೆಪನ್ ಅಂದ್ರೆ ಗೊತ್ತಾ, ಹರಿತವಾಗಿರ್ತಕ್ಕಂಥ ಹಲ್ಲುಗಳಿಂದ ಕಚ್ತಾನ. ಸ್ವಾಮಿ ಹ್ಯಾಡ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡರ್ ದ ಬೆಂಚ್. ಇವೆಲ್ಲ ವ್ಯರ್ಥ ಪ್ರಯತ್ನಗಳು, ಕನಸಿನಲ್ಲಿ ಆದ ಸ್ವಾಮಿಗೆ ವ್ಯರ್ಥ ಪ್ರಯತ್ನಗಳು ಅಂತ ಕರೀತಾರೆ. ಇನ್ನು ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾರ್ಜ್ ಪೋಯಮ್
ಇದು 4 ಮಾರ್ಕ್ಸಿಂದ ಗ್ಯಾರಂಟಿ ಜಾರ್ಜ್ ಪೋಯಮ್ ಮೇಲೆ ಬಂದೇ ಬರುತ್ತೆ. ಅದಕ್ಕಾಗಿ ಇದನ್ನು ನೋಡ್ಕೊಳ್ಳೇಬೇಕು. ಫಿಕ್ಸ್ ಕ್ವಶನ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ದ ಜಾರ್ಜ್ ಪ್ಲೇಯರ್ ಲೈಕ್ ಆ್ಯನ್ ಎನ್ಸಿಯಂಟ್ ಮರಿನರ್, ಇವರು ಪ್ರಾಚೀನ ಕಾಲದ ದೇವತೆ. ಹೇ ಹ್ಯಾಡ್ ಎ ರಿಂಕಲ್ಡ್ ಫೇಸ್, ಸುಕ್ಕು ಕಟ್ಟಿದ ಮುಖ. ಕ್ಲೋಸ್ಡ್ ಐಸ್, ಕಣ್ಣು ಮುಚ್ಚಿದ ಮುಖ. ಫುಲ್ ಆಫ್ ವರೀಸ್, ಬಹಳ ಚಿಂತೆ. ನೋಡಿರ್ಬೇಕಾರ ಭಿಕ್ಷುಕನಿಗೆ, ದೇವತೆಗಳಿಗೆ, ಕವಿಗಳಿಗೆ ಒಂದು ಚಿಂತೆಯಲ್ಲಿರ್ತಾರೆ ಅವ್ರು, ಬಹಳ ಚಿಂತಾಕ್ರಾಂತರಾಗಿರ್ತಾರಂತ, ಅವರ ಒಂದು ಲೋಕದಲ್ಲಿ ಅವ್ರು ಇರ್ತಾರ ಅಂತ. ಹಿಸ್ ಕಾಲರ್ಸ್ ಪ್ಲೇಡ್ ಪೆಡೆಡ್ ಬ್ಲೂ ಓಲ್ಡ್ ಶರ್ಟ್ ಟರ್ನ್ಡ್ ಡಾರ್ಕ್ ಡ್ಯೂ ದ ಸ್ವೀಟ್ ಓಲ್ಡ್ ನೆಕ್ ಟಾಯ್ ಅನ್ಡನ್ ಡ್ರಾಪ್ಸ್. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಹಳಿದಾಗಿರ್ತಕ್ಕಂತಹ ಕುತ್ತಿಗೆ ಟಾಯನ್ನು ಹಾಕ್ಕೊಂಡಿದ್ದ. ಓಲ್ಡ್ ಜಾಕೆಟ್ ಹೋಲ್ಡಿಂಗ್ ಸೆಗ್ಗಿಂಗ್ ಸ್ಟಮಕ್. ಹಿ ಹ್ಯಾಡ್ ರನ್ ಡೌನ್ ಶೂಸ್, ಹರಿದು ಹೋಗಿರತಕ್ಕಂತಹ ಶೂಗಳು. ಹ್ಯಾವಿಂಗ್ ಪೇಪರ್ ಇನ್ ದೆಮ್, ಆ ಬೂಟ್ನ್ಯಾಗ ಪೇಪರ್ ಹಾಕೋತೀವಿ ನಾವು ಒಂದ್ಸಲ. ಬೂಟ್ ಹರಿದಿತ್ತಂದ್ರೆ ಏನು ಮಾಡ್ತೀವಿ, ಪೇಪರ್ ಹಾಕೊಂಡು ಬರ್ಲಿಕ್ಕಂದ್ರೆ ಅದರ ಪೇಪರ್ ತುರಿಕೆ ಹಾಕ್ಕೊಂಡಿದ್ದಾವ. ಅರ್ಥ ಆಗತ್ತಲ್ಲ ನಿಮಗೆಲ್ಲ ಗೊತ್ತು. ಜಾರ್ಜ್ ಪೇನ್ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಈಸ್ ಆನ್ 7 ಪೇಜ್ ಶೋಸ್ ಪೇನ್, ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಸೇವಿಂಗ್ ಮಾಡ್ಕೊಂಡಿರಲಿಲ್ಲ ಅವ, ಹಾಗೆ ಮುಖ ಆಯಿತು ಅಂತ. ಎಕ್ರಾಸ್ ಈ ಚೆಸ್ಟ್ ಲೈಸ್ ಓಲ್ಡ್ ಆಲ್ಟೋ ಸೆಕ್ಸೋಫೋನ್. ಹೀಸ್ ಫೀಲ್ಸ್ ಹಿ ಹ್ಯಾಸ್ ಮೆಸೇಜ್ ಫಾರ್ ದ ಪೀಪಲ್ ಆಫ್ ದ ವರ್ಲ್ಡ್, ಇಡೀ ಜಗತ್ತಿನ ಜನರಿಗೆ ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದ ಅಂತ. ಇನ್ನು ಎಕ್ಸ್ಟ್ರಾಕ್ಟ್ಸ್ಗಳನ್ನು ನೋಡೋಣ ಮಕ್ಕಳೇ. ಭಾಳ ಫಿಕ್ಸ್ ಎಕ್ಸ್ಟ್ರಾಕ್ಟ್ಸು ನಾನು ಈಗಾಗಲೇ ಕೊಟ್ಟಿದ್ದೆ. ನಾನು ಬಿಟ್ಟಿರ್ತಕ್ಕಂಥ ವಿಡಿಯೋಗಳಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಸ್ಗಳೇ ಈ ಎಕ್ಸಾಮ್ 2ದಲ್ಲಿ ಬಿದ್ದಾವೆ, ಎಕ್ಸಾಮ್ 1ದಲ್ಲಿ ಬಿದ್ದಾವೆ, ಎಕ್ಸಾಮ್ 3ದಲ್ಲೂ ಕೂಡ ಪ್ರಭಾವಿ ಬೀಳ್ತಾವೆ. ಅದಕ್ಕಾಗಿ ನಾನು ವಿಡಿಯೋಗಳನ್ನ ಮಿಸ್ ಮಾಡ್ಕೊಳ್ಳೋದನ್ನು ಮಾಡಬೇಡ್ರಿ, ಕರೆಕ್ಟಾಗಿ ನಾನು ವಿಡಿಯೋಗಳನ್ನ ನೋಡಿರಿ. ಬೆಹೆನ್ಜಿ ಆಪ್ ಟೀಕ್ ಹೈ ಅಂತ ಕೇಳ್ತಾರೆ. ಸಿಸ್ಟರ್ ಆರ್ ಯು ಓಕೆ ಅಂತಕ್ಕಂಥದ್ದಿರ ಅರ್ಥ. ಸ್ಪೀಕರ್ ಇದರಲ್ಲಿ ಯಾರು ಹೇಳಿದರು ಅಂತಂದ್ರೆ ಬಲೇಶ್ವರ್ ಮಿಶ್ರಾ ಹೇಳ್ತಾನೆ. ಇನ್ನು ಯಾರಿಗೆ ಹೇಳ್ತಾನ ಅಂತಂದ್ರೆ ಬೆಹೆನ್ಜಿ ಅಂದರೆ ಇಲ್ಲಿ ಯಾರು ಅಂತ ಕೇಳಿದ್ರೆ ರೋಮಾ ತೆಲ್ರೇಜಾ. ಆಮೇಲೆ ದೇರ್ ವಾಸ್ ನೋ ರೆಸ್ಪಾನ್ಸ್ ಫ್ರಮ್ ಹರ್, ಸಿ ವಾಸ್ ನಾಕ್ಡ್ ಸೆನ್ಸೆನ್ಸ್. ಯಾಕೆ ಆಕಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದ್ರೆ ಆಕಿ ಬುದ್ಧಿಯನ್ನು ಅಥವಾ ಏನಪ್ಪ ಅಂದರೆ ಬುದ್ಧಿಯನ್ನು ಕಳ್ಕೊಂಡಿದ್ರು, ಇದು ಪ್ರಜ್ಞೆ ಇರಲಿಲ್ಲ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೋದು. ಇನ್ನು ನೆಕ್ಸ್ಟ್ ನೋಡ್ರಿ, ವಾಯ್ ಶುಡ್ ಒನ್ ಮ್ಯಾನ್ ಹ್ಯಾವ್ ಯೂಸ್ ಆಫ್ 50 ಇನ್ ಈಸ್ ಹ್ಯಾಂಡ್ಸ್ ಅಂತ ಡಿಸ್ಕವರಿ ಪಾಠದಲ್ಲಿ ನಾನು ಈಗಾಗಲೇ ಕನ್ನಡದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿವರಗಳನ್ನ ಕೊಟ್ಟಿದ್ದೀನಿ. ಭಾಳ ಕನ್ನಡದ ಮೀಡಿಯಮ್ನಲ್ಲಿ ಸ್ಟೋರಿ ಮೂವಿ ಮಾಡಿಬಿಟ್ಟಿದ್ದೀನಿ ಇದರಲ್ಲಿ ಯೂಟ್ಯೂಬ್ನಲ್ಲಿ, ಅದನ್ನು ಕೂಡ ನೋಡಿರಿ. ಸ್ಪೀಕರ್ ಯಾರಿಲ್ಲ ಅಂದ್ರೆ ಡೈಗೋ ಸೇಡ್ ದೀಸ್ ವರ್ಡ್ಸ್ ಪೆಡ್ರೋ. ಡೈಗೋ ಯಾರಿಗೆ ಹೇಳ್ತಾನಂದ್ರೆ ಪೆಡ್ರೋಗೆ ಹೇಳ್ತಾನೆ. ಇನ್ನು 50 ಅಂದರೆ ಇದರ ಅರ್ಥ ಏನಂತಂದ್ರೆ 50 ಕೈಗಳು ಅಂದ್ರೆ ಯಾರು ಅಂದ್ರೆ ಸೀಮ್ಯಾನ್ ಶೀಲಿ. ಅವ್ರು ಯಾರು ಅಂತ ಕೇಳಿದ್ರೆ ಸೀಮ್ಯಾನ್ಸ್ ಅಂತ ನಾವಿಲ್ಲಿ ಹೇಳ್ಬೋದು, ಸೀಮ್ಯಾನ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್, ದೇರ್ ಆರ್ ಇನ್ ದ ಹ್ಯಾಂಡ್ಸ್ ಆಫ್ ದೇರ್ ಕ್ಯಾಪ್ಟನ್ ಕೊಲಂಬಸ್. ಅವರೆಲ್ಲ ಯಾರು ಅಂತಂದ್ರೆ ಕ್ಯಾಪ್ಟನ್ ಕೊಲಂಬಸ್ನ ಕೈಗಳು ಅಂತ. ಇನ್ನು ನೆಕ್ಸ್ಟ್ ಎಕ್ಸ್ಟ್ರಾಕ್ಷನ್ನ ನೋಡೋಣ ಮಕ್ಕಳೇ. ವಾಯ್ ಡು ಯು ಟೇಕ್ ಅವೇ ಹಿ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್. ನೀನು ಇದನ್ನು ಯಾಕೆ ಎಂಟರ್ಟೈನ್ಮೆಂಟ್ಸ್ಗಳು ತೊಗೋಬಾರ್ದು ಅಂತಕ್ಕಂಥ ಕಲರ್ಸ್ ಆಫ್ ಸೈಲೆನ್ಸ್ನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪಾಠ ಅದು. ಇಲ್ಲಿ ಇದನ್ನು ಯಾರು ಹೇಳ್ತಾರೆ ಅಂದ್ರೆ ಸತೀಶ್ ಮದರ್ ಸೇಡ್ ದಿಸ್ ಸೆಂಟೆನ್ಸ್. ಯಾರು ಹೇಳ್ತಾರೆ ಅಂದ್ರೆ ಸತೀಶನ ತಾಯಿ ಈ ಮಾತನ್ನು ಹೇಳ್ತಾಳೆ. ಯಾರಿಗೆ ಹೇಳ್ತಾಳೆ ಅಂತಂದ್ರೆ ಅವನ ಆ ಸತೀಶನ ತಾಯಿಯಾಗಿರ್ತಕ್ಕಂತಹ ಅಥವಾ ಸತೀಶನ ತಾಯಿ ಅಂದರೆ ಇಟ್ ಮೀನ್ಸ್ ಆಕೆ ಯಾರಿಗೆ ಹೇಳ್ತಾಳೆ ಅಂದ್ರೆ ತನ್ನ ಗಂಡನಿಗೆ. ತನ್ನ ಗಂಡ ಯಾರು ಅಂತಂದರೆ ಮಿಸ್ಟರ್ ಅವತಾರ್ ನರೇನ್. ಇನ್ನು ಯಾಕೆ ಈ ಮಾತನ್ನು ಹೇಳ್ತಾಳೆ ಅಂದ್ರೆ ದ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ವೇರ್ ಪೇಂಟಿಂಗ್, ಡ್ರಾಯಿಂಗ್ ಆ್ಯಂಡ್ ಸ್ಕೆಚಿಂಗ್. ಯಾವು ಅಂತಂದ್ರೆ ಯಾವ್ಯಾವು ಅವನಿಗೆ ಬಹಳಷ್ಟು ಸಂತೋಷದಾಯಕವಾಗಿರ್ತಕ್ಕಂಥವು ಎಂಟರ್ಟೈನ್ಮೆಂಟ್ ಆಗಿರ್ತಕ್ಕಂಥವು ಯಾವ ಅಂತಂದರೆ ಪೇಂಟಿಂಗ್ ತೆಗೆದು, ಡ್ರಾಯಿಂಗ್ ತೆಗೆದು ಮತ್ತು ಸ್ಕೆಚ್ ಮಾಡೋದು ಅಂತ. ನೀವು ಕೂಡ ಡ್ರಾಯಿಂಗನ್ನು ತೆಗಿತಿರ್ತೀರ, ಅದ್ರ ಬಗ್ಗೆ ಗೊತ್ತದ. ಇನ್ನು ನಿಮಗೆ ಗೊತ್ತದ ಲಾಸ್ಟ್ ಕ್ವಶನ್, ಫಿಕ್ಸ್ ಕ್ವಶನ್ ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಗ್ಯಾರಂಟಿ. ನಾನು ಬಿಟ್ಟಿರ್ತಕ್ಕಂತಹ ಕ್ವಶನ್ಸ್ಗಳಲ್ಲೇ ಬಂದಾವ. ನೀವು ಬೇಕಾಗಿದ್ದರೆ ಈ ಕ್ವಶನ್ ಪೇಪರನ್ನು ನಾನು ಬಿಟ್ಟಿರ್ತಕ್ಕಂಥ ವಿಡಿಯೋಗಳನ್ನ ಎರಡೂ ರೆಫರ್ ಮಾಡ್ಕೊಡ್ರಿ. ಒಂದೂ ಕೂಡ ಕ್ವಶನ್ ಹೊರಗಿಂದ ಬಂದಿಲ್ಲ. ಹೀಗಾಗಿ ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ, ನಿಮಗೂ ಕೂಡ ಖುಷಿ ಅನಿಸಿರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇನ್ನು ಲಾಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ನಮಗೆ ಎಕ್ಸ್ಟ್ರಾಕ್ಷನಲ್ಲಿ ವಿತ್ ದ ಟೀ ಕಪ್ಸ್ ಸರ್ಲಿಂಗ್ ಸರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ಅರೌಂಡ್ ದ ಸನ್ ಅಂತಕ್ಕಂಥದ್ದು. ಸೂರ್ಯನ ಸುತ್ತ ಗ್ರಹಗಳು ಸುತ್ತುವ ಹಾಗೆ ನನ್ನ ಸುತ್ತ ಟೀ ಕಪ್ಗಳು ಸುತ್ತಾ ಇದ್ದು ಅಂತಕ್ಕಂಥದ್ದನ್ನು ಅಲ್ಲಿ ನಿಮಗೆ ಹೇಳಿದ್ದು ಗೊತ್ತದ. ಓಕೆ, ಹಾಗಾದ್ರೆ ಇಲ್ಲಿ ಕಂಪೇರನ್ನು ಯಾರಿಗೆ ಮಾಡಿದಾರ ಅಂತಂದರೆ ಟೀ ಕಪ್ಸನ್ನು ಮತ್ತು ಪ್ಲ್ಯಾನೆಟ್ ಗ್ರಹಗಳನ್ನು ಹೋಲಿಸಲಾಗಿದೆ ಇಲ್ಲಿ ಅಂತ. ಇನ್ ಸ್ಪೇಸ್ ದೇರ್ ಇಸ್ ನೋ ಗ್ರಾವಿಟೇಷನಲ್ ಫೋರ್ಸ್ ಲೈಕ್ ಅರ್ತ್. ಅಲ್ಲಿ ಭೂಮಿಗೆ ನಮಗೆ ಗುರುತ್ವಾಕರ್ಷಣೆ ಶಕ್ತಿ ಇದ್ದಂಗೆ ಮೇಲ್ಗಡೆ ಗುರುತ್ವಾಕರ್ಷಣೆ ಶಕ್ತಿ ಇರಂಗಿಲ್ಲ. ಸೊ ಟೀ ಕಪ್ಸ್ ವುಡ್ ಸರ್ಕಲ್ ಹಿಮ್ ಲೈಕ್ ಪ್ಲಾನೆಟ್ಸ್ ಅರೌಂಡ್ ದ ಸನ್. ಹಾಗಾಗಿ ಏನಪ್ಪ ಅಂದ್ರೆ ಗ್ರಹಗಳು ಸೂರ್ಯನ ಸುತ್ತ ಸುತ್ತುವ ಹಾಗೆ ಟೀ ಕಪ್ಸ್ಗಳು ನನ್ನ ಸುತ್ತ ಸುತ್ತದಿವು ಅಂತಕ್ಕಂಥದ್ದು. ಇನ್ನು ಅಲ್ಲಿ ಏನಿರಲ್ಲ ಅಂತಂದ್ರೆ ಎಲ್ಲಿ ಇದೆಲ್ಲ ನಡೆದದ್ದು ಅಂದರೆ ಇನ್ ದ ಸ್ಪೇಸ್. ಸ್ಪೇಸ್ ಅಂದ್ರೆ ಬಾಹ್ಯಾಕಾಶದಲ್ಲಿ. ಇಷ್ಟನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳೇ. ನಿಮಗೆ
ಗೊತ್ತಾಗತ್ತಾ? ಇದನ್ನು ನೀವು 9th 8th ಕೂಡ ಆರ್ ಕೆ ನಾರಾಯಣ ಪ್ರೊಫೈಲ್ ರೈಟಿಂಗು ಕೂಡ ನೀವು ಬರಿಬೋದು. ಪ್ರೊಫೈಲ್ ರೈಟಿಂಗ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇದನ್ನು ಕೇಳುವಾಗ ನೀವು ಯಾವ ಟೆನ್ಸ್ನಲ್ಲಿ ಹೇಳಕತ್ತೀನಿ ಏನದ ಅಂತಕ್ಕಂಥದ್ದು 8th 9th ಮಕ್ಕಳಿಗೂ ಕೂಡ ತುಂಬ ಸುಲಭವಾಗಿರ್ತಕ್ಕಂಥದ್ದು. ಇದು 8thಕ್ಕೂ ಈ ಸಿಲೆಬಸ್ ಇಟ್ಟಾನ, 9thಕ್ಕೂ ಸಿಲೆಬಸ್ ಇಟ್ಟಾನ. ಪ್ರೊಫೈಲ್ ರೈಟಿಂಗ್ ಯಾರ ಬಗ್ಗೆ ಕೊಟ್ಟಿದ್ದಾನೆ ಅಂದ್ರೆ ಆರ್ ಕೆ ನಾರಾಯಣ ಬಗ್ಗೆ ಕೊಟ್ಟಿದ್ದಾನೆ. ಅದನ್ನು ಸ್ವಲ್ಪ ನಾನು ಹೇಳ್ತಾ ಇದ್ದೀನಿ. ಯಾವ ಟೆನ್ಸನ್ನು ಬಳಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಹುಟ್ಟಿದ್ದು ಬಂದಾಗ ಪಾಸ್ಟ್ ಟೆನ್ಸ್ ತೊಗೋಬೇಕು, ಯಾಕಂದ್ರೆ ಈಗ ಸದ್ದು ಹುಟ್ಟಿರಂಗಿಲ್ಲ ಅವರು. ಆರ್ ಕೆ ನಾರಾಯಣ ವಾಸ್ ಬಾರ್ನ್ 10th October ಅಂತಕ್ಕಂಥದ್ದು. ನಾವು ವಾಸ್ ಅಂತ ಯಾಕೆ ತೊಗೊಂಡೆ ಅಂದರೆ ಇಟ್ಸ್ ಆಲ್ಸೋ ಸಿಂಪಲ್ ಪಾಸ್ಟ್ ಟೆನ್ಸ್. ಯಾವಾಗ ಅಂತಂದರೆ 10th October 1960 ಇನ್ ಮದ್ರಾಸ್ನಲ್ಲಿ. ಈ ಸ್ಟಡೀಸ್ ಮಹಾರಾಜ ಕಾಲೇಜ್. ಎಲ್ಲಿ ಸ್ಟಡಿ ಮಾಡಿದ್ರು ಅಂದರೆ ಮಹಾರಾಜ ಕಾಲೇಜ್ನಲ್ಲಿ. ಎಲ್ಲಿ? ಮೈಸೂರಿನಲ್ಲಿ. ಈಸ್ ವೈಫ್ ವಾಸ್ ರಜಮ್. ಅವನ ಧರ್ಮಪತ್ನಿ ಹೆಸರು ಏನಂದ್ರೆ ರಜಮ್ ಅಂತಕ್ಕಂಥದ್ದು. ಈಸ್ ಫಾದರ್ ವಾಸ್ RV ಕೃಷ್ಣಸ್ವಾಮಿ ಅಯ್ಯರ್. ಹಿ ವಾಸ್ ಎ ಫೇಮಸ್ ಇಂಗ್ಲೀಷ್ ನಾವೆಲಿಸ್ಟ್. ಇವರೇನಾಗಿದ್ರು ಅಂದ್ರೆ ಫೇಮಸ್ ಇಂಗ್ಲೀಷ್ ನಾವೆಲಿಸ್ಟ್ ಆಗಿದ್ರು. ಇಸ್ ವೆಲ್ ನೋನ್ ಬುಕ್ಸ್ ಇನ್ಕ್ಲೂಡ್ ಮಾಲ್ಗುಡಿ ಡೇಸ್, ದ ಗೈಡ್ ಆ್ಯಂಡ್ ಸ್ವಾಮಿ ಆ್ಯಂಡ್ ಈಸ್ ಫ್ರೆಂಡ್ಸ್. ಇಷ್ಟ ಬರೆದ್ರೆ 3 ಮಾರ್ಕ್ಸ್ ಗ್ಯಾರಂಟಿ. ಎಷ್ಟು ಲೈನ? 3 ಲೈನ್. ಆದರೆ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸಬೇಕು, ಕಾಮಗಳನ್ನ ಕೊಡಬೇಕು, ಫುಲ್ ಪಾಯಿಂಟನ್ನು ಕೊಡಬೇಕು. ಇದು ಭಾಳ ಈಸಿಯಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಇದನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಂತಕ್ಕಂಥದ್ದು. ಓಕೆ, ಇನ್ನು ಡೆವಲಪಿಂಗ್ ಸ್ಟೋರಿ ಇದೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಡೆವಲಪಿಂಗ್ ಸ್ಟೋರಿ ನಾನು ಡೆವಲಪ್ ಮಾಡಿದ್ದೀನಿ ನೋಡಿರಿ. ಎಷ್ಟು ಸ್ಟೋರಿಯಲ್ಲಿ ನಾವು ಯಾವ ಟೆನ್ಸನ್ನು ಬಳಸ್ತೀವಿ. ವಾಂಗ್ಜಿಯಾ ವಾಸ್ ಎ ಬ್ರೈಟ್ ಬಾಯ್ ಸೊ ಸೆಟ್ ಔಟ್ ಫೈಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ನಿಮಗೆ ಈ ಕಥೆನೇ ಅದ, ಬರ್ಡ್ ಆಫ್ ಹ್ಯಾಪಿನೆಸ್ ಅಂತಕ್ಕಂಥದ್ದು ಸಪ್ಲಿಮೆಂಟರಿ ರೀಡಿಂಗ್ ಅದ, ಅದರಿಂದ ಕೊಟ್ಟಿದ್ದಾನೆ. ಹೀಗಾಗಿ ಚೆನ್ನಾಗಿ ಅದನ್ನು ನೋಡ್ಕೊಡ್ರಿ. ಆನ್ ಈಸ್ ವೇ ಈ ಮೆಟ್ 3 ಕ್ರೂವೆಲ್ ಮಾನ್ಸ್ಟರ್ಸ್ ಹೂ ಮೇಡ್ ಹಿಮ್ ಸಫರ್. 3 ಜನ ದೈತ್ಯ ರಾಕ್ಷಸರಿಂದ ಈತ ಏನಾಗಿರ್ತಾನಪ್ಪ ಅಂದ್ರೆ ಸಫರ್ ಆಗಿರ್ತಾನೆ. ದೇ ಗೇವ್ ಹಿಮ್ ಡಿಫಿಕಲ್ಟ್ ಟಾಸ್ಕ್ಸ್. ಅವ್ರು ಕೊಟ್ಟಿರ್ತಕ್ಕಂಥ 3 ಡಿಫಿಕಲ್ಟ್ ಟಾಸ್ಕ್ಗಳನ್ನ ನಾವು ನೋಡೋಂಗಿಲ್ಲ. ಓಕೆ, ವಿಚ್ ಹೀ ರೆಫ್ಯೂಸ್ಡ್. ಅದನ್ನೆಲ್ಲ ತಿರಸ್ಕಾರ ಮಾಡ್ತಾನೆ. ಆಸ್ ಎ ರಿಸಲ್ಟ್ ಅದರ ಪರವಾಗಿ ಏನಾಗತ್ತೆ ಅಂತಂದ್ರೆ ಈ ಪೇಸ್ಡ್ ಸರ್ವ್ ಹಾರ್ಡ್ಶಿಪ್ ಇವನ್ ಬಿಕೇಮ್ ಬ್ಲೈಂಡ್. ಅದಕ್ಕಾಗಿ ಅವ್ನು ಕುರುಡಾಕ್ಕಾನ. ವಿತ್ ಕರೇಜ್ ಆ್ಯಂಡ್ ಪೇಷನ್ಸ್. ಅವರಲ್ಲಿ ಧೈರ್ಯ ಇರತ್ತೆ, ಅಷ್ಟೇ ಏನಾಗುತ್ತೆ ತಾಳ್ಮೆನೂ ಕೂಡ ಇರುತ್ತೆ. ಈ ಫೈನಲಿ ರೀಚ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಬ್ರಾಡ್ ಜಾಯ್ ಈಸ್ ವಿಲೇಜ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಇನ್ನು ಪಿಕ್ಚರ್ ಡಿಸ್ಕ್ರಿಪ್ಷನ್ ಕೊಟ್ಟಾನ. ನಿಮಗೆ ಗೊತ್ತದ ಪಿಕ್ಚರ್ ಡಿಸ್ಕ್ರಿಪ್ಷನ್ ಭಾಳ ಈಸಿ. ಅಲ್ಲಿ 3 ಹುಡುಗರು ಆಟ ಆಡಕತ್ತವ. ಈಗಾಗಲೇ ಇದನ್ನು LB ನೋಟ್ಸ್ನಲ್ಲಿ ಕೊಟ್ಟಿದ್ದ. ನೀವು LB ನೋಟ್ಸನ್ನು ಸರಿಯಾಗಿ ಓದ್ಕೊಂಡಿದ್ದೆ ಆಗಿದ್ರೆ ಅದರಂದೇ ಸೇಮ್ ಟು ಸೇಮ್ ಕೊಟ್ಟಾನ. ಬ್ಯಾಡ್ ಅಂದ್ರೆ 4 ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಾರಲ್ಲ, ಅದರಲ್ಲಿ ಇರ್ತಕ್ಕಂಥದ್ದನ್ನೇ ಇಲ್ಲಿ ಏನಪ್ಪ ಅಂತಂದ್ರೆ ಹಾಕಿದ್ದಾರೆ. ಹಾಗಾಗಿ ಅದನ್ನು ನೋಡ್ಬೋದು. ಏನು ಮಾಡ್ಯಾರ ಅಂತಂದ್ರೆ ಹುಡುಗರು ಆಟ ಆಡಕತ್ತವ, 2 ಹುಡುಗಿಯರು ಎದ್ದು ನಿಂತವ. ಇದನ್ನೇ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟೇ. ಏನು ಮಾಡಬೇಕು? ದ ಪಿಕ್ಚರ್ ಶೋಸ್ ಪೀಪಲ್ ವರ್ಕಿಂಗ್ ಟುಗೆದರ್ ಹ್ಯಾಪಿಲಿ. ಇಲ್ಲಿ ಜನರು ಏನಪ್ಪ ಅಂದ್ರೆ ಭಾಳ ಖುಷಿಯಿಂದ ಕೆಲಸ ಮಾಡಕತ್ತಾರ. ಇಟ್ ಹೈಲೈಟ್ಸ್ ಯೂನಿಟಿ, ಕೋಆಪರೇಷನ್, ಸೋಷಿಯಲ್ ಹಾರ್ಮನಿ. ನೋಡಿರಿ, ಎವ್ರಿ ಒನ್ ಅಪಿಯರ್ಸ್ ಆ್ಯಕ್ಟಿವ್ ಆ್ಯಂಡ್ ರೆಸ್ಪಾನ್ಸಿಬಲ್. ಪ್ರತಿಯೊಬ್ಬರು ರೆಸ್ಪಾನ್ಸಿಬಲ್ ಆಗಿರೋ ಅಂತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದು. ಇನ್ನು ಕ್ವಾಲಿಟಿ ಆಫ್ ಮರ್ಸಿ ಫಿಕ್ಸ್ ಹಾಡಿದು ಪ್ರತಿ ಸಲ ಕೇಳ್ತಾನೆ. ಕ್ವಾಲಿಟಿ ಆಫ್ ಮರ್ಸಿನ ನೀವು ಓದಲೇಬೇಕು, ಮರಿಬಾರ್ದು. ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ಇಟ್ ಈಸ್ ಆನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್. ದ ಅರ್ದಿ ಪವರ್ ಡೋತ್ ಶೋಸ್ ಲೈಕೆಸ್ಟ್ ಗಾಡ್ ವೆನ್ ಮರ್ಸಿ ಸೀಸನ್ ಜಸ್ಟಿಸ್. ನಾನು ಇದನ್ನು ನಿಮ್ಮ ಯೂಟ್ಯೂಬ್ನಲ್ಲಿ ಭಾಳ ರಾಗಬದ್ಧವಾಗಿ ಹಾಡಿ ಕಳಿಸಿದ್ದೀನಿ. ಇದನ್ನು ನೋಡ್ಕೊಂಡು ನೀವು ಪರ್ಫೆಕ್ಟ್ ಮಾಡ್ಕೋಬಹುದು ಮಕ್ಕಳೇ. ಓಕೆ, ಹಾಗಾಗಿ ನೆಕ್ಸ್ಟ್ ಕ್ವಶನ್ ಏನು ಅಂತ ಸ್ವಲ್ಪ ನೋಡೋಣವಾ. ಓಕೆ, ಪ್ಯಾಸೇಜ್ನಲ್ಲಿ 1ನೇ ಆನ್ಸರ್ ಏನದಂದ್ರೆ 3 ಥಿಂಗ್ಸ್ ನಮ್ಮನ್ನೊಂದು ಏನೇನೋ ಅಂತ ಕೇಳಿದ್ರೆ ಎ ಲ್ಯಾಂಪ, ಎ ಕಾಕ, ಎ ಡಾಂಕಿ ಅಂತಕ್ಕಂಥದ್ದನ್ನು ನೀವು ಹುಡುಕಾಡ್ರೆ ಇಲ್ಲಿ ಸಿಗತ್ತೆ. 3 ಪಾಯಿಂಟ್ಸ್ ಬಗ್ಗೆ ಅದನ್ನು ನಾವಿಲ್ಲಿ ನೋಡ್ಬೋದು. 3 ಪಾಯಿಂಟ್ಸ್ಗಳನ್ನ ನಾವಲ್ಲಿ ನೋಡ್ತೀವಿ. ಒಂದು ಲ್ಯಾಂಪು, ಒಂದು ಕಾಕು, ಒಂದು ಡಾಂಕಿ ಅಂತಕ್ಕಂಥದ್ದು. ಇನ್ನು ವಿಲೇಜರ್ ಡಿಸ್ಕ್ರಿಪ್ಷನ್ ಏನಾಯಿತು ಅಂದ್ರೆ ಆ ಪ್ಯಾಸೇಜ್ ಓದ್ಕೋದವ್ರಿಗೆ ಗೊತ್ತಾಗತ್ತಾ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ ನೋಡಿರಿ, ಅಲ್ಲಿ ಒಮ್ಮೆ ಈತ ಹೋಗಿರಲಿಲ್ಲ. ಅಲ್ಲಿ ಏನಪ್ಪ ಅಂದ್ರೆ ರಬ್ಬರ್ಸ್ ಅಟ್ಯಾಕ್ಡ್ ದ ವಿಲೇಜ್. ರಬ್ಬರ್ಸ್ ಅಂದ್ರೆ ಏನೋ ಕಳ್ಳರು ಬಂದಿರಂತಲ್ಲಿ. ಲೂಟೆಡ್ ಎವ್ರಿಥಿಂಗ್, ಎಲ್ಲ ಲೂಟ್ ಮಾಡಿದ್ರು. ಬೀಟ್ ಪೀಪಲ್, ಜನರಿಗೆ ಹೊಡೆದ್ರಂತ. ಕಿಲ್ಡ್ 3 men, 3 ಜನರನ್ನು ಕೊಂದ್ರಂತವ್ರು. ಆ ಪ್ಯಾಸೇಜ್ ಓದಿದ್ರೆ ನಿಮಗೆ ಗೊತ್ತಾಗಿಬಿಡುತ್ತೆ. ನಿಧಾನಕ್ಕೆ ಪ್ಯಾಸೇಜನ್ನು ಓದ್ಕೊಡ್ರಿ, ಅಂಡರ್ಲೈನ್ ಮಾಡಿಕೊಡ್ರಿ, ಅದನ್ನು ಸರಿಯಾಗಿ ಇದು ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಲಾಂಗ್ ಆನ್ಸರ್, ಮೈ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್ ಅಂತಕ್ಕಂಥದ್ದನ್ನು ಇಲ್ಲಿ ನೀವು ನೋಡಬಹುದು. ಇದು ನಿಮಗೆ ಗೊತ್ತದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಏಟ್ರಿ. ಭಾಳ ಚೆನ್ನಾಗಿರ್ತಕ್ಕಂತಹ ಒಂದು ಡೆಫಿನೆಟಾಗಿ ಬರ್ತಕ್ಕಂಥದ್ದು, ಪ್ರತಿ ವರ್ಷ ಬರ್ತಕ್ಕಂಥದ್ದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಏಟ್ರಿ ಅಂತಕ್ಕಂಥದ್ದು. ಇದು ನೀವು ಓದಲೇಬೇಕು. ಇಲ್ಲಿ ಪೊಯೆಟ್ ಯಾರು ಅಂತಂದ್ರೆ ರಸ್ಕಿನ್ ಬಾಂಡ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಜೀನಿಯಸ್. She could climb trees even at the age of 62. She was passionate to climb a tree. She could climb any type of tree, may it be responding and high. Spreading, ಭಾಳ ಹಾಯಾಗಿ ಹೋಗ್ತಿದ್ರು, ಗಿಡಗಳನ್ನ ಏರ್ತಿದ್ರು. ಎವ್ರಿ ಒನ್ ಫಿಯರ್ಡ್ ದ್ಯಾಟ್ ಗ್ರ್ಯಾನಿ ವುಡ್ ಫಾಲ್ ಫ್ರಾಮ್ ದ ಟ್ರೀ ಒನ್ ಡೇ. ಎಲ್ಲರೂ ಅನಿಸ್ತಿದ್ರು
ಒಂದಿನ ಬಿದ್ದ ಬಿಟ್ರು ಆಕೆ ಅಜ್ಜಿನೂ ಕೂಡ ಒಂದಿನ ಬಿದ್ದ ಬಿಟ್ರು. ನೈಬರ್ಸ್ ಫ್ರೆಂಡ್ಸ್ ಅಡ್ವೈಸ್ಡ್ ಅವರ್ ಟು ಸ್ಟಾಪ್ ದ ಪ್ರಾಕ್ಟೀಸ್. ಆಯಿ ನೀ ಇರಕ್ಕೆ ಹೋಗಬೇಡ, ನಿನ್ನ ವಯಸ್ಸಾಗಿದೆ ಅಂತ ಭಾಳ ಜನ ಹೇಳಿದರು, ಕೇಳಿಲ್ಲ ಆಕೆ. ಸಿ ಲಾಪ್ಡ್, ನಗ್ತಿದ್ದಳು ಆಕೆ. ಆ್ಯಂಡ್ ಸೇಡ್ ವುಡ್ ನಾಟ್ ಸ್ಟಾಪ್ ಮಾಡಲಿಲ್ಲ ಆಕೆ. ಒನ್ಸ್ ಇಟ್ ಸೋ ಹ್ಯಾಪನ್ಡ್ ದ್ಯಾಟ್ ಸಿ ಕ್ಲೈಂಬ್ಡ್ ಎ ಟ್ರೀ ಬಟ್ ಕುಡಂಟ್ ಕಮ್ ಡೌನ್. ಒಂದು ಸಲ ಏರ್ಬಿಟ್ರು ಗಿಡ, ತೆಳಗೆ ಬರ್ಲಾಕ ಆಗಲಿಲ್ಲ. ಆಫ್ಟರ್ ದ ರೆಸ್ಕ್ಯೂ ತೊಂದರೆ ಆಯ್ತು ಆಕಿಗೆ. ಡಾಕ್ಟರ್ ರಿಕಮೆಂಡೆಡ್ 1 week ಬೆಡ್ ರೆಸ್ಟ್, ಒಂದು ವಾರ ಬೆಡ್ ರೆಸ್ಟ್ ಮಾಡಬೇಕು ಅಂದರು. ಬಟ್ ಫಾರ್ ಗ್ರ್ಯಾನಿ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇಲ್ ಹೆನ್. ಒನ್ಸ್ ಸಿ ರಿಕವರ್ಡ್ ಸಿ ಡಿಮ್ಯಾಂಡೆಡ್ ಎ ಹೌಸ್ ಟು ಬಿ ಎ ಬಿಲ್ಟ್ ಆನ್ ಎ ಟ್ರೀ. ನನಗೆ ಗಿಡದ ಮೇಲೆ ಮನೆ ಬೇಕು ಅಂತಕ್ಕಂಥದ್ದನ್ನು ತನ್ನ ಮಗನಿಗೆ ಹೇಳಿದರು, ಕಟ್ಟಿಕೊಡ್ಬೇಕಂತೇಳಿ. ದ ಪೊಯೆಟ್ಸ್ ಫಾದರ್ ವಾಸ್ ಡ್ಯೂಟಿಫುಲ್. ತನ್ನ ಮಗ ಕರ್ತವ್ಯ ಪ್ರಜ್ಞೆಯಾಗಿ ಮನೆಯನ್ನು ಕಟ್ಟಿಕೊಟ್ಟ. ಫುಲ್ಫಿಲ್ಡ್ ಹೀಸ್ ಮದರ್ಸ್ ವಿಶ್ ಸೊ ದ್ಯಾಟ್ ಗ್ರ್ಯಾನಿ ಕುಡ್ ಲೀವ್ ಇನ್ ಎ ಟ್ರೀ ಹೌಸ್ ಅಪೋಲ್ಡಿಂಗ್ ಹರ್ ರೈಟ್ ಟು ಲೀವ್ ಇನ್ ಎ ಟ್ರೀ ಅಂತಕ್ಕಂಥದ್ದನ್ನು ಇದನ್ನು ಈ ಟೈಪ್ ಮಾಡಿ ಕೊಟ್ಟಿರ್ತಕ್ಕಂತಹ ಈ ಒಂದು ಅಕ್ಷರಗಳನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡಿಕೊಡ್ರಿ, ಮೇಲಿಂದ ಮೇಲೆ ನೋಡಿರಿ. ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿದ್ದೇ ಆಗಿದ್ರೆ ನಿಮಗೆ ಇದು ಕ್ವಶನ್ ಪೇಪರ್ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಇನ್ನು ಎಸ್ಸೆ ಯೂಸಸ್ ಆಫ್ ಇಂಟರ್ನೆಟ್ ಅಂತ ಕೊಟ್ಟಿದ್ದಾರೆ. ನಮಗೆ ಇಂಪಾರ್ಟೆಂಟ್ ಅನ್ನೋದನ್ನು ಇದ್ರ ಬಗ್ಗೆ ನಾನು ನೋಡಿರಿ ಯೂಸಸ್ ಆಫ್ ಇಂಟರ್ನೆಟ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಜಸ್ಟ್ ಕನ್ಕ್ಲೂಷನ್ನು ಕೂಡ ಕೊಟ್ಟಿದ್ದೀನಿ. ಅದನ್ನು ಸ್ವಲ್ಪ ಇಂಟ್ರೊಡಕ್ಷನ್ ನೋಡಿರಿ. ನಿಮ್ಗೆ 8th to 9th ಕೂಡ ಭಾಳ ಯೂಸ್ ಆಗ್ತಕ್ಕಂತಹ ಒಂದು ಪ್ಯಾಸೇಜ್ ಇದು. ಎಸ್ಸೆ ರೈಟಿಂಗ್ ನೋಡಿರಿ. ಯೂಸಸ್ ಆಫ್ ಇಂಟರ್ನೆಟ್ ಅಂದರೆ ಇಂಟ್ರೊಡಕ್ಷನ್ ಏನು ಬರೀಬೇಕು ಅಂತಂದ್ರೆ, ಇಂಟರ್ನೆಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಆಫ್ ದ ಮಾಡರ್ನ್ ವರ್ಲ್ಡ್. ಇಟ್ ಹ್ಯಾಸ್ ಚೇಂಜ್ಡ್ ದ ವೇ ಪೀಪಲ್ ಲಿವ್ ವರ್ಕ್ ಕಮ್ಯುನಿಕೇಟ್ ಟುಡೇ. ಇಂಟರ್ನೆಟ್ ಈಸ್ ಯೂಸ್ಡ್ ಬೈ ಮಿಲಿಯನ್ಸ್ ಆಫ್ ಪೀಪಲ್ ಅಕ್ರಾಸ್ ಗ್ಲೋಬ್ ದ ವೇರಿಯಸ್ ಪರ್ಪಸಸ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇನ್ನು ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಏನಂತಂದ್ರೆ, ದ ಇಂಟರ್ನೆಟ್ ಈಸ್ ವೈಡ್ಲಿ ಯೂಸ್ಡ್ ಟು ಕಮ್ಯುನಿಕೇಷನ್ ಥ್ರೂ ಇಮೇಲ್ಸ್, ವಿಡಿಯೋ ಕಾಲ್ಸ್, social media platforms. It helps students in education by providing online classes, e-books, research materials. In business, internet supports online shopping, banking, advertising. People also use internet for the entertainment. ಇಷ್ಟಲ್ಲದೇ ಮನರಂಜನೆಗೋಸ್ಕರ ಇಂಟರ್ನೆಟನ್ನು ನೀವು ಬಳಸ್ತೀರಿ ಅಂತ. ಸಚ್ ಆ್ಯಸ್ ವಾಚಿಂಗ್ ಮೂವೀಸ್, ಪಿಕ್ಚರ್ಗಳನ್ನ ಕೂಡ ನೋಡ್ತೀರಿ ಅದ್ರಾಗ. ಲಿಸನಿಂಗ್ ಟು ಮ್ಯೂಸಿಕ್, ಹಾಡುಗಳನ್ನ ಕೇಳ್ತೀರಿ. ಪ್ಲೇಯಿಂಗ್ ಗೇಮ್ಸ್ಗಳನ್ನ ಕೂಡ ಆಡ್ತೀರಿ ಅದ್ರಾಗ. ಅಡಿಷ್ನಲಿ ಇಟ್ ಹೆಲ್ಪ್ಸ್ ಗೆಟಿಂಗ್ ಕ್ವಿಕ್ ಇನ್ಫಾರ್ಮೇಷನ್, ನ್ಯೂ ಅಪ್ಡೇಟ್ಸ್, ವೆದರ್ ರಿಪೋರ್ಟ್ಸ್, ಹೊಸ ವರದಿಗಳನ್ನ ಕೂಡ ಇಲ್ಲಿ ನೋಡ್ತೀರಿ ಅಂತಕ್ಕಂಥದ್ದು. ಕನ್ಕ್ಲೂಷನ್ ಏನು ಮಾಡೋಣ? ಇಟ್ ಕನ್ಕ್ಲೂಷನ್ ಇಂಟರ್ನೆಟ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಆಫ್ ದ ಡೈಲಿ ಲೀವ್ಸ್. ನಮಗೆ ದಿನಾಲೂ ಭಾಳ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಇಂಟರ್ನೆಟ್ ಇದು. ವೆನ್ ಯೂಸ್ಡ್ ಪ್ರಾಪರ್ಲಿ ಇಟ್ ಸೇವ್ಸ್ ಟೈಮ್, ಇನ್ಕ್ರೀಸಸ್ ನಾಲೇಜ್, ಕನೆಕ್ಟ್ಸ್ ಪೀಪಲ್ ವರ್ಲ್ಡ್ ವೈಡ್. ಹವೆವರ್ ಇಟ್ ಶುಡ್ ಬಿ ಯೂಸ್ಡ್ ವೈಡ್ಲಿ, ಅವಾಯ್ಡ್ ಮಿಸ್ಯೂಸ್. ನಾವು ಇದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತಕ್ಕಂಥದ್ದು. ಏನು ಡಿಸಾಸ್ಟರ್ ಆಫ್ ಎಕ್ಸೆಸ್ ರೇನ್ಫಾಲ್ ಅಂತಕ್ಕಂಥದ್ದು ಅದ, ಅದನ್ನು ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಕನ್ಕ್ಲೂಷನ್ ಕೊಟ್ಟಿದ್ದೀನಿ, ಅದನ್ನು ನೋಡಿರಿ. ಇನ್ನು ಏರ್ ಪೊಲ್ಯೂಷನ್, ಏನು ಏರ್ ಪೊಲ್ಯೂಷನ್ ಸಾಕಷ್ಟು ಬಾರಿ ಬಿದ್ದದ್ದು ಇದು ನೋಡಿರಿ. ಇದನ್ನು ಏರ್ ಪೊಲ್ಯೂಷನ್ ಅಂದರೆ ಮಾಡಲ್ ಕ್ವಶನ್ ಪೇಪರ್ 4ರಲ್ಲಿ ಇದನ್ನು ಕೊಟ್ಟಿದ್ದಾನೆ. ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ನೋಡಿರಿ. ಏರ್ ಪೊಲ್ಯೂಷನ್ ಈಸ್ ಒನ್ ಆಫ್ ದ ಮೇಜರ್ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ ಇನ್ ದ ವರ್ಲ್ಡ್ ಟುಡೇ. ಜಗತ್ತಿನಲ್ಲಿ ಈ ದಿನ ಪ್ರಸ್ತುತವಾಗಿರ್ತಕ್ಕಂಥದ್ದು ಪರಿಸರದ ಸಮಸ್ಯೆಯಲ್ಲಿ ಏರ್ ಪೊಲ್ಯೂಷನ್ ಕೂಡ ಹೌದು. ಇಟ್ ಅಕರ್ಸ್ ವೆನ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಮಿಕ್ಸ್ ವಿತ್ ದ ಏರ್ ವಿ ಬ್ರೆತ್. ನಮಗೆ ಉಸಿರಿಗೆ ಭಾಳಷ್ಟು ತೊಂದರೆ ಮಾಡ್ತಕ್ಕಂಥದ್ದು. ಎಕ್ಸ್ಪ್ಲನೇಷನ್ ನೋಡ್ರಿ ಇದ್ರದ್ದು. ಏರ್ ಪೊಲ್ಯೂಷನ್ ಈಸ್ ಕಾಸ್ಡ್ ಬೈ ದ ಸ್ಮೋಕ್ ಆಫ್ ಫ್ಯಾಕ್ಟ್ರೀಸ್. ಫ್ಯಾಕ್ಟ್ರಿಗಳು ಬಿಡ್ತಕ್ಕಂಥ ಹೊಗೆಯಿಂದ ನಮಗೆ ಭಾಳಷ್ಟು ಅನಾನುಕೂಲ ಆಗುತ್ತೆ. ವೆಹಿಕಲ್ಸ್ ಅಂದ್ರೆ ಈ ವಾಹನಗಳಿಂದ, ಬರ್ನಿಂಗ್ ಆಫ್ ಫೋಸಿಲ್ ಫ್ಯೂಲ್ಸ್ ಆ್ಯಂಡ್ ಫೈರ್ ಕ್ರ್ಯಾಕರ್ಸ್. ದೀಸ್ ಪೊಲ್ಯೂಟೆಂಟ್ಸ್ ಹಾರ್ಮ್ ಹ್ಯೂಮನ್ ಹೆಲ್ತ್ ಬೈ ಕಾಸಿಂಗ್ ರೆಸ್ಪಿರೇಟರಿ ಡಿಸೀಸಸ್. ಉಸಿರಾಟದ ಕ್ರಿಯೆಯಲ್ಲಿ ಭಾಳಷ್ಟು ನಮಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು. ಸಚ್ ಆ್ಯಸ್ ಅಸ್ತಮಾ, ಲಾಂಗ್ ಇನ್ಫೆಕ್ಷನ್ಸ್. ಇದರಿಂದ ಏನೇನು ಬರ್ತಾವೆ ಅಂದ್ರೆ ಅಸ್ತಮಾ ರೋಗ ಬರುತ್ತೆ, ಆಮೇಲೆ ಲಾಂಗ್ ಇನ್ಫೆಕ್ಷನ್ಸ್ ಕೂಡ ಆಗ್ತಾವೆ. ಏರ್ ಪೊಲ್ಯೂಷನ್ ಆಲ್ಸೋ ಇಫೆಕ್ಟ್ಸ್ ಪ್ಲ್ಯಾಂಟ್ಸ್, ಎನಿಮಲ್ಸ್, ದ ಕ್ಲೈಮೇಟ್. ಇಟ್ ಲೀಡ್ಸ್ ಗ್ಲೋಬಲ್ ವಾರ್ಮಿಂಗ್, ಎಸಿಡ್ ರೇನ್. ಇದರಿಂದ ಏನಪ್ಪ ಅಂದ್ರೆ ಆಮ್ಲ ಮಳೆನೂ ಕೂಡ ಉತ್ಪತ್ತಿ ಆಗುತ್ತೆ. ಆಮ್ಲ ಮಳೆ ಆಗಬಾರ್ದು ಅಂತಂದ್ರೆ ನಾವು ಏರ್ ಪೊಲ್ಯೂಷನ್ದು ಎಚ್ಚರಾಗಿರಬೇಕು. ವಿಚ್ ಡ್ಯಾಮೇಜ್ ದ ಎನ್ವೈರ್ನ್ಮೆಂಟ್. ಅದಕ್ಕೆ ಏನಪ್ಪ ಅಂದ್ರೆ ಒಂದೊಂದು ಸಲ ನಮ್ಗೆ ಪರಿಸರನೇ ನಾಶ ಮಾಡುತ್ತೆ. ಕನ್ಕ್ಲೂಷನ್ ನೋಡ್ರಿ ಏನು ಮಾಡ್ತೀವಿ ಅಂತಂದ್ರೆ, ಇನ್ ಕನ್ಕ್ಲೂಷನ್ ಏರ್ ಪೊಲ್ಯೂಷನ್ ಈಸ್ ಸೀರಿಯಸ್ ಥ್ರೆಟ್ ಟು ಲೈಫ್ ಟು ಅರ್ತ್. ಇಟ್ ಈಸ್ ಇಂಪಾರ್ಟೆಂಟ್ ಟು ಕಂಟ್ರೋಲ್ ಪೊಲ್ಯೂಷನ್ ಬೈ ಕ್ಲೀನ್ ಎನರ್ಜಿ, ಪ್ಲಾಂಟಿಂಗ್ ಟ್ರೀಸ್, ರೆಡ್ಯೂಸಿಂಗ್ ವೆಹಿಕಲ್ ಎಮಿಷನ್ಸ್. ಎ ಕ್ಲೀನ್ ಎನ್ವೈರ್ನ್ಮೆಂಟ್ ಎಂಜ್ಯೂರ್ಸ್ ಹೆಲ್ದಿ ಫ್ಯೂಚರ್ ಫಾರ್ ಆಲ್. ಇದು ನಮಗೆ ಕ್ಲೀನಾಗಿಟ್ಟರೆ ಭಾಳಷ್ಟು ಹೆಲ್ದಿ ಆಗಿರುತ್ತೆ. ಲಾಸ್ಟ್ ಕ್ವಶನ್ ಲೆಟರ್ ರೈಟಿಂಗನ್ನು ನಾನು ಈಗಾಗಲೇ ಬರೆದು ಕೊಟ್ಟಿದ್ದೀನಿ.
ಇದನ್ನು ಸ್ವಲ್ಪ ನೋಡಿದರೆ ಸಾಕು. ಪ್ರಾಮ್ ಅಡ್ರೆಸ್ನಲ್ಲಿ ಅಲ್ಲಿ ಸುಹಾಸ್, ಯು ಹ್ಯಾವ್ ಟು ಇಮ್ಯಾಜಿನ್ ಸುಹಾಸ್ ಅಂತ ಕೊಟ್ಟಾರ, ಸುಹಾಸ್ ಹಾಕಿದ್ದೀವಿ. 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ ಅಂತ ಕೊಟ್ಟಾರ. 29 ಜನವರಿ 2026 ಇವತ್ತಿನ ಡೇಟನ್ನು ನಾನು ಹಾಕಿದ್ದೀನಿ. ನೀವು ಕೂಡ ಇವತ್ತಿನ ಡೇಟನ್ನು ಹಾಕಬೇಕು. ಡಿಯರ್ ಜಾನಕಿ, ಜಾನಕಿಗೆ ನೀವೇನು ಮಾಡಬೇಕು ಅಂತಂದ್ರೆ ಲೆಟ್ರನ್ನ ಬರಿಬೇಕಾಗಿದೆ. ಐ ಹೋಪ್ ಯು ಆರ್ ಗುಡ್ ಹೆಲ್ತ್ ಆ್ಯಂಡ್ ಸ್ಪಿರಿಟ್ಸ್. ನನಗನ್ಸಿ ಮಟ್ಟಿಗೆ ನಿಂದು ಒಳ್ಳೆಯ ಆರೋಗ್ಯ ಇದೆ. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಇನ್ವೈಟ್ ಟು ಯು ಮೈ ಬ್ರದರ್ಸ್ ಬರ್ತ್ಡೇ ಸೆಲೆಬ್ರೇಷನ್. ನನ್ನ ಸಹೋದರನ ಒಂದು ಬರ್ತ್ಡೇಗೆ ನೀವು ಬರಬೇಕು ಅಂತಕ್ಕಂಥದ್ದನ್ನು. ಮೈ ಮದರ್ಸ್ ಬರ್ತ್ಡೇ ಆನ್ 5th ಫೆಬ್ರವರಿ. ಮೈ ಬ್ರದರ್ ಬರ್ತ್ಡೇ ಯಾವಾಗತ್ತಂದ್ರೆ ಫೆಬ್ರವರಿ 5ನೇ ತಾರೀಕು ಅದ. ವಿ ಆರ್ ಪ್ಲ್ಯಾನಿಂಗ್ ಟು ನಾವು ಸ್ಮಾಲ್ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಬಟ್ ಜಾಯ್ ಸೆಲೆಬ್ರೇಷನ್ ಆ್ಯಟ್ ಅವರ್ ಹೋಮ್. ಇನ್ನು ಎಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಅಂದ್ರೆ ನಮ್ಮ ಮನೆಯಲ್ಲಿ. ದೇರ್ ವಿಲ್ ಬಿ ಸಿಂಪಲ್ ಕೇಕ್ ಕಟ್ಟಿಂಗ್ ಸೆರ್ಮನಿ. ಇದನ್ನ ಎಲ್ಲದರಲ್ಲಿ ನೀವು ಬಳಸ್ಬೋದು. ಅರ್ಥ ಆಯ್ತಲ್ಲ. ಸಿಂಪಲ್ ಕೇಕ್ ಕಟ್ ಸೆರ್ಮನಿಯನ್ನು ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಎ ಫ್ಯಾಮಿಲಿ ಡಿನ್ನರ್, ಅಷ್ಟೇ ಕುಟುಂಬ ಸಮ್ಮತವಾಗಿ ಊಟ ಮಾಡ್ತೀವಿ. ಯುವರ್ ಪ್ರೆಸೆನ್ಸ್ ವಿಲ್ ಮೇಕ್ ದ ಕಜಿನ್ಸ್ ನೋಡ್ರಿ ಅಕೇಜನ್ ಮೋರ್ ಸ್ಪೆಷಲ್ ಆ್ಯಂಡ್ ಮೆಮೊರೇಬಲ್ ಫಾರ್ ಆಲ್ ಆಫ್ ಅಸ್. ನೀನು ಬರೋದು ಬಹಳಷ್ಟು ನಮಗೆ ಖುಷಿ ತಂದು ಕೊಡತ್ತ ಅಂತಕ್ಕಂಥದ್ದು. ಪ್ಲೀಸ್ ಟ್ರೈ ಟು ಕಮ್ ಡೇ ಅರ್ಲಿಯರ್. ಆ ದಿನ ಮುಂಚಿತವಾಗಿ ಬಾ. ಸೊ ದ್ಯಾಟ್ ವಿ ಕ್ಯಾನ್ ಸ್ಪೆಂಡ್ ಸಮ್ ಟೈಮ್ ಟುಗೆದರ್. ನಿನ್ನ ಜೊತೆ ನಾವು ಟೈಮ್ ಪಾಸ್ ಮಾಡಬೇಕಾಗ್ಯದ. ಕನ್ವೆ ಮೈ ರಿಗಾರ್ಡ್ಸ್ ಟು ಅಂಕಲ್. ನನ್ನ ಧನ್ಯವಾದಗಳನ್ನ ನಿಮ್ಮ ಅಂಕಲ್ಗೆ ಹೇಳು ಅಂತ, ಅಂಕಲ್ಗೆ ಹೇಳು, ಆಂಟಿಗೆ ಹೇಳು. ಹೋಪಿಂಗ್ ಟು ಸಿ ಯು ಸೂನ್. ಆದಷ್ಟು ಬೇಗ ನಾವು ಭೇಟಿಯಾಗೋಣ. ಯುವರ್ ಲವಿಂಗ್ ಪ್ಲೀಸ್ ಸುಹಾಸ್ ಅಂತಕ್ಕಂಥದ್ದು. ಇನ್ನು ಸರಿತಾ ಅಂತಕ್ಕಂಥದ್ದು ಹೆಸರಿಟ್ಕೊಂಡು ಇಮ್ಯಾಜಿನ್ ಮಾಡಿದ್ದು ಅದನ್ನೂ ಕೂಡ ಲೆಟರ್ ಬರೆದಿದ್ದೀನಿ. ಅದನ್ನೂ ಕೂಡ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡಿಕೊಡ್ರಿ. ಮೇಲಿಂದ ಮೇಲೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗತ್ತೆ. ಬಹಳ ಖುಷಿ ಅನ್ನಿಸ್ತಾ ಇದೆ ಮಕ್ಕಳೇ. ನಾವು ಕೊಟ್ಟಿರ್ತಕ್ಕಂತಹ ಒಂದು ಕ್ವಶನ್ಸ್ಗಳು ಬಂದಾವ. ಹಾಗಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ರಿ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ದೇವರು ಇವತ್ತು ನಿಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು.